Good morning, welcome back dear students. In the previous video we have discussed few questions, 3 marks questions selected from units and measurements, motion in a plane, laws of motion. ಈಗ ಮುಂದಕ್ಕೆ ಹೋಗೋಣ. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೆ, ಈ ಆಂಗಲ್ ಆಫ್ ಬ್ಯಾಂಕಿಂಗ್ ತನಕ ಬಂದು ನಿಲ್ಲಿಸಿದ್ದೆ. ಆ ಕ್ವಶನ್ ಅನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ಬ್ಯಾಂಕಿಂಗ್ ಆಫ್ ದ ರೋಡ್ ಅಂಡ್ ಆಂಗಲ್ ಆಫ್ ಬ್ಯಾಂಕಿಂಗ್? ಗಿವ್ ದ ಈಕ್ವೇಶನ್ ಫಾರ್ ಆಂಗಲ್ ಆಫ್ ಬ್ಯಾಂಕಿಂಗ್. ಈ ಬ್ಯಾಂಕಿಂಗ್ ಅನ್ನು ಎಲ್ಲಿ ಮಾಡ್ತಾರೆ ಗೊತ್ತಾ? ರೋಡ್ ಟರ್ನ್ ಇರುತ್ತಲ್ಲ, ಸ್ಟೀಪ್ ಕರ್ವ್ ಇರುತ್ತಲ್ಲ, ಅಲ್ಲಿ ಒಂದು ಸ್ವಲ್ಪ ರೋಡನ್ನು ಹೀಗೆ ರೈಸ್ ಮಾಡಿರ್ತಾರೆ. ಔಟರ್ ಎಡ್ಜ್ ಈಸ್ ಎಲಿವೇಟೆಡ್ ಥ್ರೂ ಸರ್ಟನ್ ಆಂಗಲ್. ಆ ರೀತಿ ಎಲಿವೇಶನ್ ಮಾಡೋದ್ರಿಂದ ಎಕ್ಸ್ಟ್ರಾ ನಮಗೆ ಸೆಂಟ್ರಿಪಿಟಲ್ ಫೋರ್ಸ್ ಸಿಕ್ಕುತ್ತೆ. ಹಾಗಾಗಿ ವೆಹಿಕಲ್ ಸ್ಮೂತ್ ಆಗಿ ರೊಟೇಟ್ ಆಗುತ್ತೆ, ಅಂದ್ರೆ ಕರ್ವ್ ಅನ್ನು ಈಸಿಯಾಗಿ ತಗೊಳುತ್ತೆ. ಇಲ್ಲ ಅಂತಂದ್ರೆ ಬಿದ್ದೋಗೋ ಚಾನ್ಸ್ ಇದೆ, ಸ್ಕಿಡ್ ಆಗೋ ಚಾನ್ಸ್ ಇದೆ. ಸೊ ಈ ತರ ರೈಸ್ ಮಾಡೋ ಪ್ರೋಸೆಸ್ ಅನ್ನ ಬ್ಯಾಂಕಿಂಗ್ ಅಂತಾರೆ. ಎಷ್ಟು ಆಂಗಲ್ ಮೇಲಕ್ಕೆ ರೈಸ್ ಮಾಡಿರ್ತಾರೆ ಅದನ್ನ ಆಂಗಲ್ ಆಫ್ ಬ್ಯಾಂಕಿಂಗ್ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಆನ್ಸರ್ ಬರ್ತಾ ಇದೆ. ದಿ ಔಟರ್ ಎಡ್ಜ್ ಹೇಳಿದ್ನಲ್ಲ, ಔಟರ್ ಎಡ್ಜ್ ಅಂತ. ಔಟರ್ ಎಡ್ಜ್ ಆಫ್ ದ ರೋಡ್ ಅಟ್ ಸ್ಟೀಪ್ ಕರ್ವ್ಸ್ ಈಸ್ ರೈಸ್ಡ್ ಥ್ರೂ ಎ ಸ್ಮಾಲ್ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ಇನ್ನರ್ ಎಡ್ಜ್. ಇಲ್ಲಿ ಫುಲ್ ಸ್ಟಾಪ್ ಇಲ್ಲ, ಸಾರಿ, ಫುಲ್ ಸ್ಟಾಪ್ ತೆಗೀರಿ, ಕಂಟಿನ್ಯೂಸ್ ಸೆಂಟೆನ್ಸ್ ಇದು. ರೈಸ್ಡ್ ಥ್ರೂ ಎ ಸ್ಮಾಲ್ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ಇನ್ನರ್ ಎಡ್ಜ್, ಹಂಗೆ ಓದ್ಕೊಳ್ಳಿ ಇದನ್ನ. ದಿಸ್ ಈಸ್ ನೋನ್ ಆಸ್ ಆಂಗಲ್ ಆಫ್ ಬ್ಯಾಂಕಿಂಗ್. ಸಾರಿ, ದಿಸ್ ಈಸ್ ಬ್ಯಾಂಕಿಂಗ್ ಆಫ್ ರೋಡ್. ಸಾರಿ, ಬ್ಯಾಂಕಿಂಗ್ ಆಫ್ ರೋಡ್. ಸಾರಿ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಔಟರ್ ಎಡ್ಜ್ ಆಫ್ ದ ರೋಡ್ ಅಟ್ ಸ್ಟೀಪ್ ಕರ್ವ್ ಈಸ್ ರೈಸ್ಡ್ ಥ್ರೂ ಎ ಸ್ಮಾಲ್ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಇನ್ನರ್ ಎಡ್ಜ್. ದಿಸ್ ಈಸ್ ನೋನ್ ಆಸ್ ಬ್ಯಾಂಕಿಂಗ್ ಆಫ್ ರೋಡ್. ಸೊ ಹೊರಗಡೆ ಎಡ್ಜ್ ಅನ್ನ ರೈಸ್ ಮಾಡ್ತಾರಲ್ಲ ಅದನ್ನ ಬ್ಯಾಂಕಿಂಗ್ ಆಫ್ ದ ರೋಡ್ ಅಂತಾರೆ. The angle through which it is raised is known as angle of banking. ಎಷ್ಟು ಆಂಗಲ್ ಹಂಗಂತೇಳಿ 10-20 ಡಿಗ್ರಿ ಎಲ್ಲ ರೈಸ್ ಮಾಡಿರಲ್ಲ, ಸ್ವಲ್ಪ ಒಂದು 2 ಡಿಗ್ರಿ 3 ಡಿಗ್ರಿ ಆ ಥರ ರೈಸ್ ಮಾಡಿರ್ತಾರೆ, 8 ಜನ ರೈಸ್ ಮಾಡಿರ್ತಾರೆ. ನೋಡಿ, ಇಲ್ಲಿ ಡಯಾಗ್ರಾಮ್ ಅಲ್ಲಿ ತೋರಿಸಿದ್ದೀನಿ. ಈ ಕೆಳಗಡೆ ಲೈನ್ ಬಂದು ನಾರ್ಮಲ್ ರೋಡ್, ಇದು ನಾರ್ಮಲ್ ಆಗಿದ್ದಾಗ. ಅದೇ ಇದು ಇನ್ನರ್ ಎಡ್ಜ್, ಇದು ಔಟರ್ ಎಡ್ಜ್. ಔಟರ್ ಎಡ್ಜ್ ಅನ್ನ ಸ್ವಲ್ಪ ರೈಸ್ ಮಾಡಿದ್ದಾರೆ. ನೋಡಿ, ಇಷ್ಟು ಹೈಟ್ಗೆ ರೈಸ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇದನ್ನ ಹೈಟ್ ಆಫ್ ಬ್ಯಾಂಕಿಂಗ್ ಅಂತ ಕೂಡ ಕರೀತಾರೆ. ಆಮೇಲೆ ಈ ಆಂಗಲ್ ಅನ್ನ ಆಂಗಲ್ ಆಫ್ ಬ್ಯಾಂಕಿಂಗ್ ಅಂತ ಕರೀತಾರೆ. ಹಂಗೆ ಮಾಡೋದ್ರಿಂದ ಏನಾಗುತ್ತೆ, ಈ ರೀತಿ ನಾರ್ಮಲ್ ಇನ್ಕ್ಲೈನ್ ಆಗುತ್ತೆ. ಈ ನಾರ್ಮಲ್ ಅನ್ನ 2 ಕಾಂಪೋನೆಂಟ್ ಆಗಿ ರಿಸಾಲ್ವ್ ಮಾಡಬಹುದು, ಎನ್ ಸೈನ್ ಥೀಟಾ ಮತ್ತೆ ಎನ್ ಕಾಸ್ ಥೀಟಾ ಅಂತ. ಇದು ಎನ್ ಕಾಸ್ ಥೀಟಾ ಆಗುತ್ತೆ, ಇದು ಎನ್ ಸೈನ್ ಥೀಟಾ ಆಗುತ್ತೆ. ಈ ಎನ್ ಸೈನ್ ಥೀಟಾದಿಂದ ಅಡಿಷನಲ್ ಆಗಿ ನೋಡಿ, ಈ ಫೋರ್ಸ್ ಯಾವಾಗಲೂ ಸೆಂಟರ್ ಕಡೆ ಆಕ್ಟ್ ಮಾಡ್ತಾ ಇದೆ. ಸೆಂಟರ್ ಕಡೆ ಆಕ್ಟ್ ಮಾಡೋ ಫೋರ್ಸ್ ಅನ್ನೇ ನಾವು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರೆಯೋದು. ಸೊ ಇಲ್ಲಿ ಎನ್ ಕಾಸ್ ಥೀಟಾ ಅನ್ನೋದು ಅಡಿಷನಲ್ ಆಗಿ ನಮಗೆ ಸಿಗ್ತಾ ಇದೆ ಒಂದು ಫೋರ್ಸ್, ಹಾಗಾಗಿ ರೊಟೇಷನ್ ಈಸಿ ಆಗುತ್ತೆ. ವೆಲ್, ಆಂಗಲ್ ಆಫ್ ಬ್ಯಾಂಕಿಂಗ್ ಈಸ್ ಗಿವನ್ ಬೈ ದಿಸ್ ಫಾರ್ಮುಲಾ, tan theta is equal to v square by rg. ಮೋಸ್ಟ್ ಲೈಕ್ಲಿ ಇದರ ಡಿರೈವೇಶನ್ ಅನ್ನು ಕೇಳಲ್ಲ, ಕೇಳಿದ್ರೆ 2 ಸ್ಟೆಪ್ ಅದನ್ನು ಮಾಡ್ಬಿಡ್ತೀನಿ ಇಲ್ಲೇನೆ. ನೋಡಿ, ಈ ತರ ಹೋಗುತ್ತೆ. ಹೆಂಗೆ ಅಂತಂದ್ರೆ, ಈ ಡಯಾಗ್ರಾಮ್ ಅಲ್ಲಿ, ಡಯಾಗ್ರಾಮ್ ಅಂದ ತಕ್ಷಣ ಡಯಾಗ್ರಾಮ್ ಕಡೆ ನೋಡಿ, ಈ ಎನ್ ಕಾಸ್ ಥೀಟಾ ಇದೆಯಲ್ಲ, ಈ ಎನ್ ಕಾಸ್ ಥೀಟಾ ಬಂದ್ಬಿಟ್ಟು ಎನ್ ಸೈನ್ ಥೀಟಾ ಅಲ್ವಾ ಅದು. ಎನ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಸೆಂಟ್ರಿಪಿಟಲ್ ಫೋರ್ಸ್ ಎಂ ವಿ ಸ್ಕ್ವೇರ್ ಬೈ ಆರ್. ಆಮೇಲೆ ಎನ್ ಕಾಸ್ ಥೀಟಾ ನೋಡ್ರಿ, ಹಂಗೆ ಒಂದ್ ಸ್ವಲ್ಪ ಗಮನಿಸಿ ಡಯಾಗ್ರಾಮ್ ಕಡೆ. ಎನ್ ಕಾಸ್ ಥೀಟಾ ಅನ್ನೋದು ವೆಯ್ಟ್ ಗೆ ಆಪೋಸಿಟ್ ಆಗಿದೆ, ಎಂ ಜಿಗೆ ಆಪೋಸಿಟ್ ಆಗಿದೆ. ಸೊ ಎಂ ಜಿ. ಇವಾಗ 2ರ ರೇಷಿಯೋ ತಗೊಳ್ಳಿ, ಅವಾಗ ಎನ್ ಕ್ಯಾನ್ಸಲ್ ಆಗಿ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಆಗುತ್ತೆ. ಈ ಕಡೆ ಎಂ ಕ್ಯಾನ್ಸಲ್ ಆಗಿ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಜಿ ಆಗುತ್ತೆ. ಈ ಆರ್ ಅನ್ನ ನಾನು ಇಲ್ಲಿ ಕ್ಯಾಪಿಟಲ್ ಆರ್ ಅಂತ ಬರ್ದಿದ್ದೀನಿ ಅಷ್ಟೇನೆ. ಸೈನ್ ಥೀಟಾ ಬೈ ಕಾಸ್ ಥೀಟಾ, ಯು ಆಲ್ ನೋ ಇಟ್ ಈಸ್ ಟ್ಯಾನ್ ಥೀಟಾ, therefore it is equal to v square by rg. so v square ಅಂತಂದ್ರೆ ವೆಲಾಸಿಟಿ ಸ್ಕ್ವೇರ್, r ಅಂದ್ರೆ ರೇಡಿಯಸ್ ಆಫ್ ದಿ ಕರ್ವ್, ಕರ್ವೇಚರ್ ಎಷ್ಟು ರೇಡಿಯಸ್ ಇದೆ ಅಂತ. ರೇಡಿಯಸ್ ಕಡಿಮೆ ಆದಷ್ಟು ಥೀಟಾ ಜಾಸ್ತಿ ಆಗಬೇಕು, ಅಂದ್ರೆ ಕರ್ವ್ ತುಂಬಾ ಸ್ಟೀಪ್ ಆದಷ್ಟು ಥೀಟಾ ಜಾಸ್ತಿ ಆಗಬೇಕು. ನೋಡಿ, ಘಾಟ್ ಸೆಕ್ಷನ್ ಗಳಲ್ಲಿ ಕರ್ವ್ ಈ ತರ ಇರುತ್ತೆ, ಹೇರ್ ಪಿನ್ ಕರ್ವ್ ಅಂತ ಕರೀತಾರೆ, ಹೀಗೆ ಇರ್ತದೆ. ನೀವೆಲ್ಲರೂ ಆಗುಂಬೆ ಕಡೆಗೋ ಚಾರ್ಮಡಿ ಘಾಟ್ ಆ ಕಡೆಗೆ ಎಲ್ಲರೂ ಹೋಗಿದ್ರೆ ಇದನ್ನು ಗಮನಿಸಿರ್ತೀರಾ, ತುಂಬಾ ಸ್ಟೀಪ್ ಆಗಿರುತ್ತೆ. ನಾರ್ಮಲ್ ಕೋರ್ಸ್ ಅಲ್ಲಿ ಏನ್ ಕರ್ವ್ ಅಷ್ಟೊಂದು ಇರೋದಿಲ್ಲ, ಈಗ ಸಿಟಿಗಳಲ್ಲಿ ಏನ್ ಜಾಸ್ತಿ ಕರ್ವ್ ಇರೋದಿಲ್ಲ, ಹಂಗಾಗಿ ರೋಡ್ ಅನ್ನ ಜಾಸ್ತಿ ರೈಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಇದು ಬ್ಯಾಂಕಿಂಗ್ ಎಸ್ಪೆಷಲಿ ಬೇಕಾಗೋದು ನಮಗೆ ಘಾಟ್ ಸೆಕ್ಷನ್ಗಳಲ್ಲಿ. ಓಕೆ, ದಟ್ಸ್ ಆಲ್ ಅಬೌಟ್ ಸಮ್ ಆಫ್ ದಿ ಕ್ವಶನ್ಸ್ ಸೆಲೆಕ್ಟೆಡ್ ಫ್ರಮ್ ದೋಸ್ 3 ಚಾಪ್ಟರ್ಸ್. ಈಗ ನೆಕ್ಸ್ಟ್ 3 ಚಾಪ್ಟರ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಇವಾಗ ಏನ್ ಬರ್ತಾ ಇದೆ ಇಲ್ಲಿ ಸ್ಲೈಡ್ಸ್ ಅಲ್ಲಿ, ವರ್ಕ್ ಎನರ್ಜಿ ಪವರ್, ಆಮೇಲೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್, ಆಮೇಲೆ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ವಿದ್ಯಾರ್ಥಿಗಳು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಸ್ ಪರ್ ದಿ ಬ್ಲೋ ಅಪ್, ಆಸ್ ಪರ್ ದಿ ಮಾಡೆಲ್ ಪೇಪರ್, ವರ್ಕ್ ಎನರ್ಜಿ ಪವರ್ ಅಲ್ಲಿ 3 ಮಾರ್ಕ್ಸ್ಗೆ ನ್ಯೂಮರಿಕಲ್ ಪ್ರಾಬ್ಲಮ್ ಅನ್ನ ಕೇಳಬೇಕು ಅಂತ ಇದೆ. ನಾನು ಇಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಅನ್ನ ಹೇಳ್ತಾ ಇಲ್ಲ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನ ಸಾಧ್ಯವಾದ್ರೆ ಇನ್ನೊಂದು ವಿಡಿಯೋ ಮಾಡಿ ಬಿಡ್ತೀನಿ. ಈಗ ಸದ್ಯಕ್ಕೆ ಸುಮ್ಮನೆ ವರ್ಕ್ ಎನರ್ಜಿ ಪವರ್ ಅಲ್ಲಿ 3 ಮಾರ್ಕಿಗೆ ಅಂತ ಒಂದಷ್ಟು ಕ್ವಶನ್ ಅನ್ನು ಸೆಲೆಕ್ಟ್ ಮಾಡಿದ್ದೀನಿ. ಹಾಗಂತ ಆ 3 ಮಾರ್ಕಿಗೆ ಆ ಕ್ವಶನ್ಸ್ ಬರುತ್ತೆ ಅಂತ ನಾನು ಹೇಳಲ್ಲ, 99% ನ್ಯೂಮರಿಕಲ್ಲೇ ಬರೋದು. ಬಟ್ ಈ ಕ್ವಶನ್ ಅನ್ನ ಡಿಸ್ಕಸ್ ಮಾಡಿದ್ರೆ ನಿಮಗೆ ನ್ಯೂಮರಿಕಲ್ಗೂ ಹೆಲ್ಪ್ ಆಗುತ್ತೆ, ಅಥವಾ 5 ಮಾರ್ಕ್ಸ್ಗೆ ಏನಾದರೂ ಬಂತು ಅಂದ್ರೆ ಹೆಲ್ಪ್ ಆಗುತ್ತೆ. ಆ ಉದ್ದೇಶನ ಒಂದು 3-4 ಕ್ವಶನ್ ಅನ್ನ ವರ್ಕ್ ಎನರ್ಜಿ ಥಿಯರಮ್ ಅಲ್ಲಿ ಚರ್ಚೆ ಮಾಡ್ತೀನಿ. ಅದಾದ್ಮೇಲೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ರೊಟೇಷನ್, ಥರ್ಮಲ್ ಪ್ರಾಪರ್ಟೀಸ್, ಡೆಫಿನೆಟ್ ಆಗಿ ಇದರಲ್ಲಿ ಒಂದೊಂದು ಕ್ವಶನ್ ಬರುತ್ತೆ, ಇವನ್ನ ಸ್ವಲ್ಪ ನೋಡ್ಕೊಳ್ಳಿ. ಬನ್ನಿ, ಮೊದಲನೇ ಪ್ರಶ್ನೆ ನೋಡೋಣ. ಡಿಫೈನ್ ವರ್ಕ್ done. Give the expression for work done when work done is positive, when work done is negative, when work done is 0.
ಸೊ ಇದನ್ನು 1 ಮಾರ್ಕ್ MCQ ನಲ್ಲಿ ಕೇಳಬಹುದು. ವರ್ಕ್ ಡನ್ ಈಸ್ ಪಾಸಿಟಿವ್ ವೆನ್ ಅಂತ ಹೇಳಿ 4 ಆಪ್ಷನ್ ಕೊಡಬಹುದು. ನೋಡಿ ವರ್ಕ್ ಡನ್ ಅನ್ನ ಯಾವ ತರ ಡಿಫೈನ್ ಮಾಡ್ತೀವಿ? ವರ್ಕ್ ಈಸ್ ಡಿಫೈನ್ಡ್ ಆಸ್ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಅಪ್ಲೈಡ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ. ಇಫ್ F is the force, D is the displacement, then W is equal to F dot D, that is FD cos theta. ನಾರ್ಮಲ್ ನಾವೇನ್ ಮಾಡ್ತೀವಿ? ವರ್ಕ್ ಡನ್ ಈಸ್ ನಥಿಂಗ್ ಬಟ್ ದಿ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಂತೀವಿ. ಅದು ಕರೆಕ್ಟ್ ಡೆಫಿನೇಷನ್ ಅಲ್ಲ. ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆಗೋದು ಯಾವಾಗ? ವೆನ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ಕೆಲವೊಮ್ಮೆ ನಾನು ಫೋರ್ಸಿಂಗ್ ಅಪ್ಲೈ ಮಾಡ್ತೀನಿ, ಡಿಸ್ಪ್ಲೇಸ್ಮೆಂಟ್ ಈ ಕಡೆಗೆ ಹೋಗುತ್ತೆ. ಫೋರ್ಸಿಂಗ್ ಅಪ್ಲೈ ಮಾಡ್ತೀನಿ, ಡಿಸ್ಪ್ಲೇಸ್ಮೆಂಟ್ ಈ ಕಡೆಗೆ ಇರುತ್ತೆ. ಸೊ ಅಂತ ಟೈಮಲ್ಲಿ ವರ್ಕ್ ಡನ್ ಅನ್ನ ಹೆಂಗ್ ಡಿಫೈನ್ ಮಾಡೋದು? ಅದಕ್ಕೆ ನಾವು ಜನರಲ್ ಡೆಫಿನೇಷನ್ ಹೋಗಬೇಕು. ವರ್ಕ್ ಡನ್ ಈಸ್ ಆಲ್ವೇಸ್ ದಿ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್, ದಟ್ ಈಸ್ FD cos theta, where theta is the angle between displacement and force applied. ಈ ಥೀಟಾ ಮೇಲೆ ಆ ವರ್ಕ್ ಡನ್ ಪಾಸಿಟಿವ್ ನೆಗೆಟಿವ್ ಅನ್ನೋದು ಡಿಫೈನ್ ಆಗಿದೆ. ಇಲ್ಲಿ ಒಂದು ಡಯಾಗ್ರಾಮ್ ಅನ್ನು ಬರೆದು ತೋರಿಸ್ಬಿಡ್ತೀನಿ. ಈಗ ಫೋರ್ಸ್ ಅನ್ನ ನೀವು ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ. ಇದ್ರ ಮೇಲೆ ನೀವು ಫೋರ್ಸ್ ಅನ್ನ ಈ ತರ ಅಪ್ಲೈ ಮಾಡಿದೀರಾ. ಆಸ್ ಎ ರಿಸಲ್ಟ್ ದಿ ಆಬ್ಜೆಕ್ಟ್ ಮೂವ್ಸ್ ಲೈಕ್ ದಿಸ್ ಅಂತ ಇಟ್ಕೊಳ್ಳೋಣ. ಅವಾಗ ದಿಸ್ ಈಸ್ ಥೀಟಾ. ಈ ಥೀಟಾ 0 ಡಿಗ್ರಿ ಇದ್ರೆ ಅಥವಾ 0 to 90 ಡಿಗ್ರಿ ಇದ್ರೆ ವರ್ಕ್ ಡನ್ ಪಾಸಿಟಿವ್ ಇರುತ್ತೆ, ಬಿಕಾಸ್ ಕಾಸ್ ಇಸ್ ಪಾಸಿಟಿವ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ಥೀಟಾ ಎಕ್ಸಾಕ್ಟ್ 90 ಡಿಗ್ರಿ ಆದ್ರೆ ವರ್ಕ್ ಡನ್ ಈಸ್ 0 ಬಿಕಾಸ್ ಕಾಸ್ 90 ಈಸ್ 0. ಆಮೇಲೆ ಥೀಟಾ 90 ಆನ್ವರ್ಡ್ಸ್ ಅಪ್ ಟು 180 ಡಿಗ್ರಿ ಇದ್ರೆ, ಅಂದ್ರೆ ನಾನು ಫೋರ್ಸ್ ಅನ್ನು ಹಿಂಗ್ ಅಪ್ಲೈ ಮಾಡ್ತೀನಿ ನೋಡಿ, ಫೋರ್ಸ್ ಅನ್ನು ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ತೀನಿ. ಡಿಸ್ಪ್ಲೇಸ್ಮೆಂಟ್ ಈ ತರ ಬೇರೆ ಆಂಗಲ್ ಅಲ್ಲೆಲ್ಲೋ ಸರಿ ಐ ವಿಲ್ ಸೆಲೆಕ್ಟ್ ದ ಪೆನ್, ಜಸ್ಟ್ 1 minute. ಡಿಸ್ಪ್ಲೇಸ್ಮೆಂಟ್ ಈ ಡೈರೆಕ್ಷನ್ ಅಲ್ಲಿ ಆಗುತ್ತೆ, ಅಥವಾ ಈ ಡೈರೆಕ್ಷನ್ ಅಲ್ಲಿ ಆಗುತ್ತೆ, ಅಥವಾ ಈ ಡೈರೆಕ್ಷನ್ ಅಲ್ಲಿ ಆಗುತ್ತೆ, ಅಥವಾ ಈ ತರ ಆಗುತ್ತೆ ಅಂದಾಗ ಅವಾಗ ನೋಡಿ ಥೀಟಾ ಇದು 90 ಡಿಗ್ರಿ ಲೈನ್, ಇದು ಪರ್ಪೆಂಡಿಕ್ಯುಲರ್ ಲೈನ್ ಆಯ್ತಾ, ಇದು 90 ಡಿಗ್ರಿ ಇಲ್ಲಿ ತನಕ. ಈ 90 ಡಿಗ್ರಿ ದಾಟಿದ ಮೇಲೆ ಈ ಆಂಗಲ್ ಕಾಸ್ ಆಂಗಲ್ ನೆಗೆಟಿವ್ ಆಗ್ತಾ ಹೋಗುತ್ತೆ. ಕಾಸ್ 180 ಬಂದ್ಬಿಟ್ಟು ಮೈನಸ್ ಕಾಸ್ 180 ಬಂದ್ಬಿಟ್ಟು -1 ಅಂತ ನಿಮ್ಗೆಲ್ಲ ಗೊತ್ತಿದೆ. ಸೊ ಹಂಗಾಗಿ ವರ್ಕ್ ಡನ್ ಯಾವ ಪಾಸಿಟಿವ್ ಯಾವ ನೆಗೆಟಿವ್ ಅಂತ ಹೇಳಿದ್ದೀನಿ, ಅದನ್ನೇ ಇಲ್ಲಿ ಬರೆದು ತೋರಿಸಿದ್ದೀನಿ. ವರ್ಕ್ ಡನ್ ಈಸ್ ಪಾಸಿಟಿವ್ ಇಫ್ ಥೀಟಾ ಇಸ್ 0 to 90 and then negative if 90 to 180, 0 when theta is exactly 90 degree. ಇದು 3 ಮಾರ್ಕಿಗೆ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇದನ್ನ 1 ಮಾರ್ಕಿಗೆ ಕನ್ವರ್ಟ್ ಮಾಡಬಹುದು. ಒಟ್ಟಾರೆ ವಿದ್ಯಾರ್ಥಿಗಳು ಏನ್ ಗೊತ್ತಾ, ನಮಗೆ ವಿಷಯ ಗೊತ್ತಿದ್ರೆ ಅದು ಎಷ್ಟು ಮಾರ್ಕ್ಸ್ ಆದ್ರೂ ಕೇಳ್ಕೊಂಡು ನಾವು ಆನ್ಸರ್ ಮಾಡಬಹುದು. ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕಷ್ಟೇನೆ, ಆಯ್ತಾ. ಸೊ ಆ ಉದ್ದೇಶಕ್ಕೋಸ್ಕರ ಈ ಕ್ವಶನ್ ಅನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕನ್ಸರ್ವೇಟಿವ್ ಅಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸ್, ಗಿವ್ ಎಕ್ಸಾಂಪಲ್. ಕನ್ಸರ್ವೇಟಿವ್ ಫೋರ್ಸ್ ಅಂದ್ರೆ ಏನು, ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂದ್ರೆ ಏನು, ಇಲ್ಲಿ ಬರ್ತಾ ಇದೆ ನೋಡಿ. ಕನ್ಸರ್ವೇಟಿವ್ ಫೋರ್ಸ್ ಇಸ್ ಒನ್ ಫಾರ್ ವಿಚ್ ವರ್ಕ್ ಡನ್ ಡಿಪೆಂಡ್ಸ್ ಓನ್ಲಿ ಆನ್ ದ ಇನಿಷಿಯಲ್ ಅಂಡ್ ಫೈನಲ್ ಪಾಯಿಂಟ್ಸ್ ಅಥವಾ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ಸ್. ಇದು ಮೇನ್ ಪಾಯಿಂಟ್. ಇಫ್ ವರ್ಕ್ ಡನ್ ಡಿಪೆಂಡ್ಸ್ ಆನ್ ದ ಇನಿಷಿಯಲ್, ಈ ಒಂದು ಆಬ್ಜೆಕ್ಟ್ ಅನ್ನ ತಳ್ಳಿದ್ರಿ, ಇಲ್ಲಿತ್ತು ಆಮೇಲೆ ಇಲ್ಲಿಗೆ ಬಂತು, ಇಲ್ಲಿಂದ ಇಲ್ಲಿಗೆ ಎಷ್ಟು ವರ್ಕ್ ಡನ್ ಆಯ್ತು, ಯಾವ ಫೋರ್ಸ್ ಇನ್ವಾಲ್ವ್ ಆಯ್ತು ಅದನ್ನ ನೋಡ್ತೀವಿ. ಸಪೋಸ್ ಇಫ್ ದ ವರ್ಕ್ ಡನ್ ಡಸ್ ನಾಟ್ ಡಿಪೆಂಡ್ ಆನ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್, ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಪೊಸಿಷನ್ಸ್, ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ಸ್, ದೆನ್ ದ ಫೋರ್ಸ್ ಇಸ್ ಕಾಲ್ಡ್ ಕನ್ಸರ್ವೇಟಿವ್ ಫೋರ್ಸ್. ಸೊ ಇಂಥ ಕೇಸಲ್ಲಿ ವರ್ಕ್ ಅನ್ನು ನಾವು ರಿಕವರ್ ಮಾಡ್ಕೋಬಹುದು, ಅಂದ್ರೆ ಒಂದಷ್ಟು ಎನರ್ಜಿ ವೇಸ್ಟ್ ಆಗೋದಿಲ್ಲ, ಫುಲ್ ಎನರ್ಜಿ ಮತ್ತೆ ವಾಪಸ್ ನಾವು ಪಡ್ಕೋಬಹುದು ಬೇರೆ ರೂಪದಲ್ಲಿ. ಗ್ರಾವಿಟೇಷನಲ್ ಫೋರ್ಸ್ ಈಸ್ ಎಕ್ಸಾಂಪಲ್ ಅಂಡ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಈಸ್ ಆಲ್ಸೋ ಎಕ್ಸಾಂಪಲ್. ಐ ರಿಪೀಟ್, ಕನ್ಸರ್ವೇಟಿವ್ ಫೋರ್ಸ್ ಈಸ್ ಒನ್ ಇನ್ ವಿಚ್ ವರ್ಕ್ ಡನ್ ಡಿಪೆಂಡ್ಸ್ ಓನ್ಲಿ ಆನ್ ದ ಇನಿಷಿಯಲ್ ಅಂಡ್ ಫೈನಲ್ ಪಾಯಿಂಟ್ಸ್ ಅಥವಾ ಪೊಸಿಷನ್ಸ್. ಇದಕ್ಕೆ ಆಪೋಸಿಟ್ ಹೇಳ್ಬಿಡಿ, ನಾನ್ ಕನ್ಸರ್ವೇಟಿವ್ ಆಗೋಗ್ಬಿಡುತ್ತೆ. ನಾನ್ ಕನ್ಸರ್ವೇಟಿವ್ ಅಂದ್ರೆ ಏನು, ವರ್ಕ್ ಡನ್ ಡಿಪೆಂಡ್ಸ್ ಆನ್ ದಿ ಪಾತ್ ಟೇಕನ್. ಇವಾಗ ಬೆಂಗಳೂರಿಂದ ಮೈಸೂರಿಗೆ ಬಸ್ಸಲ್ಲಿ ಹೋಗ್ತೀರಾ, ರೋಡ್ ಚೆನ್ನಾಗಿದೆ, ಬೇಗ ಹೋಗ್ತೀರಾ, ಕಡಿಮೆ ಎನರ್ಜಿ ಖರ್ಚಾಗುತ್ತೆ ಅಷ್ಟೇನೆ. ಅದೇ ಬೇರೆ ಯಾವುದೋ ಒಂದು ಹಳ್ಳಿ ಮೇಲೆ ರೂಟ್ ಹಿಡ್ಕೊಂಡು ಹೋಗಿ ಒಂದ್ ಸ್ವಲ್ಪ ರೋಡ್ ಚಿಕ್ಕದಾಗಿದ್ರು ಸರಿ, ಡಿಸ್ಟೆನ್ಸ್ ಕಡಿಮೆ ಇದ್ರು ರೋಡ್ ಹಾಳಾಗಿ ಹೋಗ್ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ, ಅವಾಗ ಎನರ್ಜಿ ಜಾಸ್ತಿ ಖರ್ಚಾಗುತ್ತೆ, ವರ್ಕ್ ಜಾಸ್ತಿ ಮಾಡಬೇಕಾಗುತ್ತೆ. ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದಿ ಪಾತ್. ಅಂತ ಟೈಮಲ್ಲಿ ನಮಗೆ ಫ್ರಿಕ್ಷನಲ್ ಫೋರ್ಸ್ ಇನ್ವಾಲ್ವ್ ಆಗುತ್ತೆ. ಸೊ ಫ್ರಿಕ್ಷನಲ್ ಫೋರ್ಸ್ ಈಸ್ ಆಕ್ಚುಲಿ ನಾನ್ ಕನ್ಸರ್ವೇಟಿವ್ ಫೋರ್ಸ್. ಗೊತ್ತಾಗ್ತಾ ಇದೆಯಾ? ಸೊ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಲ್ಲಿ ವರ್ಕ್ ಡನ್ ಡಿಪೆಂಡ್ಸ್ ಅಪಾನ್ ದಿ ಡಿಸ್ಟೆನ್ಸ್ ಟ್ರಾವೆಲ್, ನಾಟ್ ಆನ್ ದಿ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಬೆಂಗಳೂರಿಂದ ಹೋಗಿ ವಾಪಸ್ ಮತ್ತೆ ಬೆಂಗಳೂರಿಗೆ ಬಂದ್ರೂ ಕೂಡ ಅಷ್ಟೇ ಎನರ್ಜಿ ಖರ್ಚಾಗಿರುತ್ತೆ, ಅದು ನಾನ್ ಕನ್ಸರ್ವೇಟಿವ್ ಫೋರ್ಸ್. ಸೊ ಕನ್ಸರ್ವೇಟಿವ್ ಫೋರ್ಸ್ ಅಲ್ಲಿ ವರ್ಕ್ ಡನ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಪಾತ್, ಡಿಪೆಂಡ್ಸ್ ಓನ್ಲಿ ಆನ್ ದಿ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ನಾನ್ ಕನ್ಸರ್ವೇಟಿವ್ ಅಲ್ಲಿ ಉಲ್ಟಾ, ವರ್ಕ್ ಡನ್ ಡಿಪೆಂಡ್ಸ್ ಆನ್ ದಿ ಪಾತ್, ನಾಟ್ ಆನ್ ದಿ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ಸ್. ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ, ಫ್ರಿಕ್ಷನಲ್ ಅಂಡ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಈ ರೆಸಿಸ್ಟೆನ್ಸ್ ಬಗ್ಗೆ ಸೆಕೆಂಡ್ PUC ನಲ್ಲಿ ಓದ್ತೀರಾ ನೀವು. ಮುಂದಿನ ಪ್ರಶ್ನೆ, ವಾಟ್ ಆರ್ ದ ವೇರಿಯಸ್ ಫಾರ್ಮ್ಸ್ ಆಫ್ ಎನರ್ಜಿ? ಓಕೆ, ಇಲ್ಲಿ ನೋಡಿ ಬೇಕಾದಷ್ಟು ಎನರ್ಜೀಸ್ ಇದೆ, ಅದರಲ್ಲಿ ಕೆಲವೊಂದನ್ನು ಮೆನ್ಷನ್ ಮಾಡಿದ್ದೀನಿ.
heat is a form of energy, chemical energy, electrical energy, mass is also equivalent to energy. ಐನ್ಸ್ಟೀನ್ ಹೇಳ್ತಾನೆ E is equal to mc square ಅಂತ. ನ್ಯೂಕ್ಲಿಯರ್ ಎನರ್ಜಿ ಇವೆಲ್ಲನೂ ಎನರ್ಜಿಯ ಒಂದು ವಿವಿಧ ರೂಪಗಳು ಅಷ್ಟೇ. ಸೌಂಡ್ ಈಸ್ ಎನರ್ಜಿ, ಲೈಟ್ ಈಸ್ ಎನರ್ಜಿ, ಇವೆಲ್ಲನೂ ಬೇರೆ ಬೇರೆ ರೂಪದಲ್ಲಿ ಇರ್ತಕ್ಕಂಥ ಎನರ್ಜಿ ಅಥವಾ ಶಕ್ತಿ ಅಂತ ಏನ್ ಕರಿತೀವಲ್ಲ ಕನ್ನಡದಲ್ಲಿ ಅದು. ಸೊ ಎನರ್ಜಿ ಎಕ್ಸಿಸ್ಟ್ ಇನ್ ಡಿಫರೆಂಟ್ ಫಾರ್ಮ್ಸ್ ಲೈಕ್ ದಿಸ್. ಸೌಂಡ್ ಈಸ್ ಆಲ್ಸೋ ಎನರ್ಜಿ, ಗೊತ್ತಾಯ್ತಲ್ವಾ? ಓಕೆ, ನೆಕ್ಸ್ಟ್ ವಾಟ್ ಡು ಯು ಮಿಂಟ್ ಬೈ ಕೊಲಿಷನ್? ವಿದ್ಯಾರ್ಥಿಗಳ ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊಲಿಷನ್ ಅನ್ನ 5 ಮಾರ್ಕ್ಸ್ಗೆ ಡಿರೈವೇಶನ್ ಕೇಳೋ ಚಾನ್ಸ್ ಇದೆ. ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ, ಅಥವಾ ಡಿಸ್ಕಸ್ ಎಲಾಸ್ಟಿಕ್ ಕೊಲಿಷನ್. ಇದು ಸ್ವಲ್ಪ 1 ಡೈಮೆನ್ಷನ್, 2 ಡೈಮೆನ್ಷನ್ ವೆರಿ ರೇರು, ಬಟ್ ಹೇಳಕ್ಕಾಗೋದಿಲ್ಲ. ನೀವು ಈ ಕೊಲಿಷನ್ ಅನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, 5 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಇದೆ. ಕೊಲಿಷನ್ ಅಂದ್ರೆ ಏನು, ಎಷ್ಟು ತರದ ಕೊಲಿಷನ್ಸ್ ಇದೆ ಅಂತ ನಾನು ಇಲ್ಲಿ ಹೇಳಿದ್ದೀನಿ. ನಾನು ಇಲ್ಲಿ ಏನೇನು ಹೇಳ್ತಾ ಇದ್ದೀನಿ, 3 ಮಾರ್ಕಿಗೆ ಬರದೇ ಇರಬಹುದು, ಆದ್ರೆ 1 ಮಾರ್ಕಿಗಾದ್ರೂ ಬರೋ ಚಾನ್ಸಸ್ ಇರುತ್ತೆ. ಕೊಲಿಷನ್ ಅಂದ್ರೆ ಏನ್ ಗೊತ್ತಾ? ಇಟ್ ಈಸ್ ಇಂಟ್ರಾಕ್ಷನ್ ಬಿಟ್ವೀನ್ 2 ಬಾಡೀಸ್. ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಅವೆರಡರ ಮಧ್ಯೆ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಮೊಮೆಂಟಮ್ ಟ್ರಾನ್ಸ್ಫರ್ ಆಗುತ್ತೆ, ಎನರ್ಜಿ ಕನ್ಸರ್ವ್ ಆಗುತ್ತೆ, ಮೊಮೆಂಟಮ್ ಕನ್ಸರ್ವ್ ಆಗುತ್ತೆ. ಈ ರೀತಿ ಆಗ್ತಕ್ಕಂಥ ಇಂಟ್ರಾಕ್ಷನ್ ಅನ್ನ ನಾವು ಕೊಲಿಷನ್ ಅಂತ ಕರೆಯೋದು. ಅದರಲ್ಲಿ 3 ತರ ಕೊಲಿಷನ್ಸ್ ಇದೆ, ಅವನ್ನೆಲ್ಲ ಇಲ್ಲಿ ಹೇಳಿದೀನಿ ನೋಡಿ. When one moving body hits another body, there will be exchange of energy and momentum. ಇಲ್ಲೊಂದು ಬಾಡಿ ಇದೆ, ಇಲ್ಲೊಂದು ಬಾಡಿ ಇದೆ, ಇದು ಮೂಡೋಗಿ ಇದಕ್ಕೆ ಡಿಕ್ಕಿ ಹೊಡೆಯುತ್ತೆ. ಹಾಗಾದ್ರೆ ಇದು ಸ್ಟೇಷನರಿ ಆಗಿರ್ಬೇಕಾ ಸರ್? ಏನಿಲ್ಲ, ಹೋಗ್ತಾ ಇರುತ್ತೆ ಅಂದ್ಕೊಳ್ಳಿ, ಹಿಂಗ್ ಬಂದು ಡಿಕ್ಕಿ ಹೊಡಿಬಹುದು, ಅಥವಾ 2 ಎದ್ರ ಬದ್ರ ಬಂದು ಡಿಕ್ಕಿ ಹೊಡಿಬಹುದು. ಆಯ್ತಾ? ಹೆಂಗ ಒಟ್ಟಲ್ಲಿ 2 ಬಾಡಿಗಳು ಟಚ್ ಆಗಬೇಕು. ಟಚ್ ಆದಾಗ ಒಂದರಿಂದ ಇನ್ನೊಂದಕ್ಕೆ ಎನರ್ಜಿ ಮತ್ತೆ ಮೊಮೆಂಟಮ್ ಟ್ರಾನ್ಸ್ಫರ್ ಆಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಈ ಪ್ರೋಸೆಸ್ ಅನ್ನ ನಾವು ಏನಂತ ಕರಿತೀವಿ? ಕೊಲಿಷನ್ ಅಂತ ಕರಿತೀವಿ. ಈ ಕೊಲಿಷನ್ ಅಲ್ಲಿ 3 ತರ ಇದೆ: ಎಲಾಸ್ಟಿಕ್ ಕೊಲಿಷನ್, ಇನ್ಎಲಾಸ್ಟಿಕ್ ಕೊಲಿಷನ್, ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್. ಎಲಾಸ್ಟಿಕ್ ಕೊಲಿಷನ್ ಅಂದ್ರೆ ಏನು? ಬೋತ್ ಎನರ್ಜಿ ಅಂಡ್ ಮೊಮೆಂಟಮ್ ಆರ್ ಕನ್ಸರ್ವ್ಡ್. ಇನ್ಎಲಾಸ್ಟಿಕ್ ಕೊಲಿಷನ್ ಅಂದ್ರೆ ಏನು? ಮೊಮೆಂಟಮ್ ಈಸ್ ಕನ್ಸರ್ವ್ಡ್, ಸಮ್ ಅಮೌಂಟ್ ಆಫ್ ಎನರ್ಜಿ ಈಸ್ ವೇಸ್ಟೆಡ್ ಇನ್ ದಿ ಫಾರ್ಮ್ ಆಫ್ ಹೀಟ್ ಅಥವಾ ಸೌಂಡ್. ಈಗ ಎಲೆಕ್ಟ್ರಾನ್ ಡಿಕ್ಕಿ ಹೊಡೆಯುತ್ತದೆ, ಎಲೆಕ್ಟ್ರಾನ್ ಮತ್ತೆ ಆಟಮ್ ಡಿಕ್ಕಿ ಹೊಡೆಯುತ್ತೆ ಅನ್ಕೊಳ್ಳಿ, ಅವಾಗ ಅದು ಎಲಾಸ್ಟಿಕ್, ಮೊಮೆಂಟಮು ಟ್ರಾನ್ಸ್ಫರ್ ಆಗುತ್ತೆ, ಎನರ್ಜಿನೂ ಟ್ರಾನ್ಸ್ಫರ್ ಆಗುತ್ತೆ. ಅದೇ ಒಂದು ಮೆಟಲ್ ಪೀಸ್ ಅನ್ನ ನೆಲದ ಮೇಲೆ ಎತ್ತು ಹಾಕ್ತೀರಾ, ಚೆಂಡನ್ನ ನೆಲದ ಮೇಲೆ ಎತ್ತು ಹಾಕ್ತೀರಾ, ಪಟ್ ಅಂತ ಸೌಂಡ್ ಬರುತ್ತೆ. ಅವಾಗ ಏನಾಗುತ್ತೆ? ಅದರ ಅರ್ಥ ಏನಲ್ಲಿ ಸ್ವಲ್ಪ ಎನರ್ಜಿ ಸೌಂಡ್ ಆಗಿ ಕನ್ವರ್ಟ್ ಆಗಿದೆ. ಸೊ ಇಟ್ ಈಸ್ ಇನ್ಎಲಾಸ್ಟಿಕ್ ಕೊಲಿಷನ್. ಇನ್ನೊಂದು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್ ಏನ್ ಗೊತ್ತಾ? ಒಂದು ಆಬ್ಜೆಕ್ಟ್ ಇದೆ, ಇನ್ನೊಂದು ಆಬ್ಜೆಕ್ಟ್ ಓಡಿ ಬಂದು ಡಿಕ್ಕಿ ಹೊಡೆದ್ಬಿಟ್ಟು ಅದ್ರೊಳಗಡೆ ತೂರ್ಕೊಂಡ್ಬಿಡುತ್ತೆ, ಸೇರ್ಕೊಂಡ್ಬಿಡುತ್ತೆ. ಆಮೇಲೆ ಆ 2 ಆಬ್ಜೆಕ್ಟ್ ಜೊತೆಯಾಗಿ ಮೂವ್ ಆಗ್ತವೆ. ಇವಾಗ ಒಂದು ವುಡನ್ ಪೀಸ್ ಇದೆ, ಬುಲೆಟ್ ಅನ್ನ ಫೈರ್ ಮಾಡ್ತೀರಾ, ಬುಲೆಟ್ ಬಂದ್ಬಿಟ್ಟು ವುಡನ್ ಪೀಸ್ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟು ವುಡನ್ ಬೋರ್ಡ್ ಬುಲೆಟ್ 2 ಒಂಚೂರು ಮುಂದಕ್ಕೆ ಹೋದ್ರೆ ಅದು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್. ಅದೇ ಬುಲೆಟ್ ತೂರ್ಕೊಂಡು ಹೊರಗಡೆ ಬರುತ್ತೆ, ವುಡನ್ ಪೀಸ್ ಮೂವ್ ಆಗಲ್ಲ, ಅದು ಇನ್ಎಲಾಸ್ಟಿಕ್ ಕೊಲಿಷನ್. ಅರ್ಥ ಆಗ್ತಾ ಇದೆಯಾ? ಈಗ ಒಂದು ಬಸ್ ನಿಧಾನಕ್ಕೆ ಹೋಗ್ತಾ ಇರುತ್ತೆ, ಎಸ್ಪೆಷಲಿ ಸಿಟಿನಲ್ಲಿ ಇರೋರಿಗೆ ಇದೊಂದು ಚೂರು ಅಭ್ಯಾಸ ಇರುತ್ತೆ. ಸಿಟಿ ಬಸ್ ಹತ್ತವ್ರಿಗೆ ಬಸ್ಸಿನ ನಿಧಾನಕ್ಕೆ ಹೋಗ್ತಾ ಇರುತ್ತೆ, ಓಡ್ ಬಂದು ಬಸ್ ಹತ್ಕೊಂಡ್ಬಿಡೋದು. ಅಥವಾ ಬಸ್ ಇನ್ನೇನು ನಿಲ್ಲಿಸ್ತಾ ಇದ್ದಾರೆ, ಪೂರ್ತಿ ನಿಂತಿಲ್ಲ, ಇನ್ನು ಚೂರು ನಿಧಾನಕ್ಕೆ ಹೋಗ್ತಾ ಇದೆ, ಇನ್ನು ನಿಂತಿಲ್ಲ, ಮುಂಚಿತವಾಗಿ ಇಳಿದು ಬಿಡೋದು. ಆಯ್ತಾ? ಇಲ್ಲೇನಾಗ್ತಾ ಇದೆ? ಆಬ್ಜೆಕ್ಟ್ ಓಡ್ ಬಂದು ಹತ್ಕೊಂಡಲ್ಲ, ಅವನು ಓಡ್ ಬಂದು ಹತ್ಕೊಂಡ ಅಂದ್ರೆ ಬಸ್ಸಿಗೆ ಡಿಕ್ಕಿ ಹೊಡೆದಂಗೆ ಅರ್ಥ, ಅದು ಬಸ್ಸಿನ ಜೊತೆಗೆ ಅವನು ಮೂವ್ ಆದ ಅಂತ ಅರ್ಥ. ಇದು ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಕೊಲಿಷನ್. ಅಲ್ಲಿ ಬರ್ದಿದೆ ನೋಡಿ, ಮ್ಯಾನ್ ಜಂಪಿಂಗ್ ಇನ್ ಟು ಮೂವಿಂಗ್ ಬಸ್. ಅಥವಾ ನೀವು ಸೈಕಲ್ ತುಳ್ಕೊಂಡು ಹೋಗ್ತಾ ಇರ್ತೀರಾ, ನಿಧಾನಕ್ಕೆ ಹಿಂದ್ಗಡೆ ನಿನ್ ಫ್ರೆಂಡ್ ಬಂದ್ಬಿಟ್ಟು ಸೀಟ್ ಮೇಲೆ ಹಿಂದ್ಗಡೆ ಕ್ಯಾರಿಯರ್ ಮೇಲೆ ಕೂತ್ಕೋತಾರೆ, ಇಬ್ರು ಜೊತೆಗೆ ಹೋಗ್ತೀರಾ. ಇಟ್ ಈಸ್ ಆಲ್ಸೋ ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಕೊಲಿಷನ್. ಸೊ ಇದು 3 ಟೈಪ್ಸ್ ಅಂತ ಎಲಾಸ್ಟಿಕ್ collision ಅಲ್ಲಿ these are the 3 different types. Okay, well, now let us move on to the major part, that is system of particles and rotational motion. System of particles and rotational motion ಅಲ್ಲಿ ಫಸ್ಟ್ ಕ್ವೆಶ್ಚನ್ ಅನ್ನ ಈ ತರ ಫ್ರೇಮ್ ಮಾಡಿದ್ದೀನಿ. ಆಮೇಲೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ಇಲ್ಲಿ ಕ್ವಶನ್ ನಾನು ಹೆಂಗೆ ಹೇಳಿದ್ರೆ ಹಂಗೆ ಬರುತ್ತೆ ಅಂದ್ಕೋಬೇಡಿ, ಅಥವಾ ಇದೇ ಕ್ವಶನೇ ಬರುತ್ತೆ ಅಂತಂದು ದಯವಿಟ್ಟು ಅಂದ್ಕೋಬೇಡಿ. ಇಟ್ ಈಸ್ ಓನ್ಲಿ ಎ ಸಾರ್ಟ್ ಆಫ್ ಗೈಡೆನ್ಸ್ ಅಷ್ಟೇನೆ. ಮಾಡೆಲ್ ಪೇಪರ್ಸ್ ಅನ್ನು ನಾನು ಇಟ್ಕೊಂಡು ನಾನು ಒಂದಷ್ಟು ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿದ್ದೀನಿ. ನಿಮ್ಮ ಟೀಚರ್ಸ್ ಹೇಳಿರೋದನ್ನು ದಯವಿಟ್ಟು ನೋಡ್ಕೊಳ್ಳಿ. ನಿಮ್ಮ ಟೀಚರ್ಸ್ ಸಾಕಷ್ಟು ನಿಮ್ಗೊಂದಷ್ಟು ಕ್ವಶನ್ ಬ್ಯಾಂಕ್ ಅನ್ನು ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಳ್ಳಿ. ಆಯ್ತಾ? ಓಕೆ, ಒಬ್ಟೈನ್ ದ ರಿಲೇಷನ್ ಬಿಟ್ವೀನ್ ಟ್ಯಾಂಜೆನ್ಷಿಯಲ್ ಅಂಡ್ ಆಂಗ್ಯುಲರ್ ವೆಲಾಸಿಟಿ. ಇದನ್ನ ನಾನು ಆಗ್ಲೇ ಪ್ರೀವಿಯಸ್ ಎಲ್ಲಿ ರೊಟೇಷನಲ್ ಮೋಷನ್ ಇನ್ ಎ ಪ್ಲೇನ್ ಅಲ್ಲಿ ಡಿರೈವ್ ಮಾಡಿದ್ದೀನಿ. ಅಲ್ಲಿ ರೊಟೇಷನಲ್ ಮೋಷನ್ ಅಂತ ಕರೆದಿರ್ಲಿಲ್ಲ, ಅದನ್ನ ಸರ್ಕ್ಯುಲರ್ ಮೋಷನ್ ಅಂತ ಕರೆದಿದೆ. ಇಲ್ಲಿ ರೊಟೇಷನಲ್ ಮೋಷನ್ ಅಂತ ಕರಿತೀನಿ. ಸರ್ಕ್ಯುಲರ್ ಮೋಷನ್ ಅಲ್ಲಿ ಏನಾಗುತ್ತೆ? ಆಸ್ ಎ ಹೋಲ್ ದ ಬಾಡಿ ಈಸ್ ಮೂವಿಂಗ್ ಅರೌಂಡ್. ಈಗ ಅರ್ತ್ ಗೋಯಿಂಗ್ ಅರೌಂಡ್ ದ ಸನ್ ಇದೆಯಲ್ಲ, ಅದು ಸರ್ಕ್ಯುಲರ್ ಮೋಷನ್. ಅರ್ತ್ ಗೋಯಿಂಗ್ ಅರೌಂಡ್ ದ ಸನ್ ಇದೆಯಲ್ಲ, ಅದು ಸರ್ಕ್ಯುಲರ್ ಮೋಷನ್. ಅರ್ತ್ ರೊಟೇಟಿಂಗ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್ ಇದೆಯಲ್ಲ, ಅದು ರೊಟೇಷನಲ್ ಮೋಷನ್. ಇದನ್ನ ನನ್ನ ವಿಡಿಯೋದಲ್ಲೂ ಡಿಫ್ರೆನ್ಸ್ ಅನ್ನ ಹೇಳಿದ್ದೀನಿ. ಈಗ ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕ್ತೀರಾ, ನೀವು ದೇವರಿಗೆ ಪ್ರದಕ್ಷಿಣೆ ಹಾಕೋದಿದೆಯಲ್ಲ, ಅದು ಸರ್ಕ್ಯುಲರ್ ಮೋಷನ್. ಆಮೇಲೆ ದೇವ್ರ ಮುಂದೆ ನಿಂತ್ಕೊಂಡೇನೆ ಕೈ ಮುಟ್ಕೊಂಡು ಅಲ್ಲೇ ತಿರುಗ್ತಾ ಇರ್ತೀರಾ ನೋಡಿ, ಅದು ರೊಟೇಷನಲ್ ಮೋಷನ್. ರೊಟೇಷನಲ್ ಮೋಷನ್ ಅಂದ್ರೆ ಬಾಡಿ ಈಸ್ ರೊಟೇಟಿಂಗ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್, and the axis is passing through the body. ಅಲ್ಲೇ ಬಾಡಿ ಫುಲ್ ತಿರುಗ್ತಾ ಇದೆ. ಇಲ್ಲಿ ಬಾಡಿ ರೊಟೇಟ್ ಆಗಲ್ಲ, ದ ಬಾಡಿ ಈಸ್ ಗೋಯಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್,
ವಿತ್ ಆಕ್ಸಿಸ್ ಫಿಕ್ಸ್ಡ್ ಸಮ್ವೇರ್ ಹಿಯರ್. ಅರ್ಥ ಆಯ್ತಲ್ವಾ? ಸೊ ಇದು ಸರ್ಕ್ಯುಲರ್ ಮೋಷನ್ ಮತ್ತೆ ರೊಟೇಷನಲ್ ಮೋಷನ್ ಇರೋ ವ್ಯತ್ಯಾಸ. ಅದು ಬಿಟ್ಟರೆ ಬೇರೆ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅಲ್ಲೂ ಟ್ಯಾಂಜೆನ್ಷಿಯಲ್ ಇದೆ, ಇಲ್ಲೂ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಇದೆ. ಆಮೇಲೆ ಅಲ್ಲೂ ಆಂಗ್ಯುಲರ್ ವೆಲಾಸಿಟಿ ಇದೆ, ಇಲ್ಲೂ ಆಂಗ್ಯುಲರ್ ವೆಲಾಸಿಟಿ ಇದೆ. ದೇರ್ ಆಲ್ಸೋ ವಿ ಹ್ಯಾವ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಹಿಯರ್ ಆಲ್ಸೋ ವಿ ಹ್ಯಾವ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಸೊ ಹೀಗೆ ಬರ್ತಾ ಇದೆ ನೋಡಿ. ಒಂದು ಆಬ್ಜೆಕ್ಟ್ ಅನ್ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ರಿಜಿಡ್ ಬಾಡಿ, ಆಫ್ ಕೋರ್ಸ್ ಇಟ್ ಮಸ್ಟ್ ಬಿ ರಿಜಿಡ್ ಬಾಡಿ. ರಿಜಿಡ್ ಬಾಡಿ ಅಂತಂದ್ರೆ ವೆನ್ ಆಬ್ಜೆಕ್ಟ್ ಈಸ್ ರೊಟೇಟಿಂಗ್ ಈಚ್ ಅಂಡ್ ಎವ್ರಿ ಪಾರ್ಟ್ ಆನ್ ದಿ ಬಾಡಿ ಈಸ್ ರೊಟೇಟಿಂಗ್. ಆ ಲೆಕ್ಕಕ್ಕೆ ತಗೊಂಡ್ರೆ ಎ ಅನ್ನೋದು ಒಂದು ಪಾರ್ಟ್. ಎ ಅನ್ನೋದು ತಿರುಗ್ತಾ ಇದೆ ವಿತ್ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ. ಇಲ್ಲಿ ತೋರಿಸಿದೀನಿ ನೋಡಿ ಒಮೆಗಾ. ಸೊ ಎ ಇಂದ ಎ ಡ್ಯಾಶ್ ಗೆ ಮೂವ್ ಆಗ್ತಾ ಇದೆ. ಪಾರ್ಟಿಕಲ್ ಎ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಆರ್ ಫ್ರಮ್ ದ ಸೆಂಟರ್. ಈ ಸ್ಟ್ರೈಟ್ ಲೈನ್ ಬಂದು ಆಕ್ಸಿಸ್ ಆಫ್ ರೊಟೇಷನ್. ಸೊ ಓ ಎ ಮೂವ್ಸ್ ಟು ಓ ಎ ಡ್ಯಾಶ್ ಥ್ರೂ ಅನ್ ಆಂಗಲ್ ಥೀಟಾ. ಸೊ ಟಿ ಸೆಕೆಂಡ್ ಅಲ್ಲಿ ಥೀಟಾ ಅಷ್ಟು ಆಂಗಲ್ ಅನ್ನ ಕವರ್ ಮಾಡಿದೆ. ಓಕೆ, ಸೊ ಟಿ ಸೆಕೆಂಡ್ ಅಲ್ಲಿ ಥೀಟಾ ಅಷ್ಟು ಆಂಗಲ್ ಅನ್ನ ಆಬ್ಜೆಕ್ಟ್ ಅಲ್ಲ, ಆಬ್ಜೆಕ್ಟಿನ ಮೇಲಿರ್ತಕ್ಕಂಥ ಒಂದು ಪಾಯಿಂಟ್ ಕವರ್ ಮಾಡಿದೆ. ಸೊ ಇಲ್ಲಿ ಬರೀತೇನೆ ಇನ್ನೊಂದ್ಸತಿ ಡಯಾಗ್ರಾಮ್ ಅನ್ನ. ಇದು ಸರ್ಕ್ಯುಲರ್ ಬಾಡಿ, ಇದು ಆಕ್ಸಿಸ್ ಆಫ್ ರೊಟೇಷನ್, ಇಲ್ಲಿ ಒಮೆಗಾ ಅಂತ ನಾನು ಇಲ್ಲಿ ಬರೆದು ಬಿಡ್ತೀನಿ. ಓ ಈಸ್ ದ ಸೆಂಟರ್ ಆಫ್ ದ ಬಾಡಿ. ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಎ ಇದೆ. ಎ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಆರ್ and that also goes in the circular path. After t second a will go to a dash by covering an angle of theta. ಅದು ಹಂಗೆ ರೊಟೇಟ್ ಆಗ್ತಾ 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 ಸರ್ಕ್ಯುಲರ್ ಪಾತ್ ಜನರೇಟ್ ಆಗುತ್ತೆ ಅಂತ ಅರ್ಥ. ಸೊ ದಿಸ್ ಈಸ್ ದ ಡಯಾಗ್ರಾಮ್. ಓಕೆ, ನಾವು ಕಮಿಂಗ್ ಟು ದಿ ನೆಕ್ಸ್ಟ್ ಸ್ಟೆಪ್. ಏನು ಹೇಳ್ತೀನಿ ನಾನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಂತಂದ್ರೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ ಈಕ್ವಲ್ ಟು ಆರ್ ಥೀಟಾ. ಯಾವ ಡಿಸ್ಟೆನ್ಸ್ ಸರ್ ಇದು? ಆರ್ಕ್ ಲೆಂತ್ ಅಷ್ಟೇನೆ. ಎ ಇಂದ ಎ ಡ್ಯಾಶ್ ಹೋಯ್ತಲ್ಲ ನೋಡಿ, ಈ ಪೋರ್ಷನ್ ಅನ್ನ ಇನ್ನೊಂದ್ಸತಿ ಬರಿತೀನಿ. ಎ ಡ್ಯಾಶ್ ಎ and this is O and A to A dash is arc length S. So you all know S is equal to R theta. ಅದನ್ನೇ ನಾನು ಇಲ್ಲಿ ಬರ್ದಿರೋದು. ಈಗ ಎರಡೂ ಕಡೆ ಡಿಫ್ರೆನ್ಶಿಯೇಟ್ ಮಾಡೋಣ. ds by dt, S ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ds by dt ಆಗುತ್ತೆ. R ಹಾಗೆ ಕಾನ್ಸ್ಟೆಂಟ್ ಇರುತ್ತೆ. ಥೀಟಾ ಡಿಫ್ರೆನ್ಶಿಯೇಟ್ ಮಾಡಿದ್ರೆ d theta by dt ಆಗುತ್ತೆ. ds by dt ಬಂದು ಲೀನಿಯರ್ ವೆಲಾಸಿಟಿ, ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್, ಈಸ್ ಈಕ್ವಲ್ ಟು ಆರ್ ಇಂಟು ಡಿ ಥೀಟಾ ಬೈ ಡಿ ಟಿ ಬಂದು ಆಂಗ್ಯುಲರ್ ವೆಲಾಸಿಟಿ ಒಮೆಗಾ. ಸೊ ವಿ ಈಸ್ ಈಕ್ವಲ್ ಟು ಆರ್ ಒಮೆಗಾ. ಬಹಳ ಸಿಂಪಲ್ ಡಿರೈವೇಶನ್, ಎರಡೇ ಸ್ಟೆಪ್. ಆಯ್ತಾ ಸರ್? ನಾನು ಎಕ್ಸ್ಪ್ಲನೇಷನ್ ಇಷ್ಟೆಲ್ಲ ಬರೀಬೇಕಾ ಸರ್? ಏನ್ ಅಂತ ಜಾಸ್ತಿ ಏನಿಲ್ಲ. ಬೇಕಾದ್ರೆ ನೀವು ಸ್ವಲ್ಪ ಕಟ್ ಡೌನ್ ಬೇಕಾದ್ರೂ ಮಾಡಿ, ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರೀಲಿಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಡಯಾಗ್ರಾಮ್ಗೆ 1 ಮಾರ್ಕ್ ಇಟ್ಟಿರ್ತಾರೆ, ಇನ್ನು 2 ಸ್ಟೆಪ್ಗೆ 1 ಮಾರ್ಕ್ ಇಟ್ಟಿರ್ತಾರೆ, ರೈಟ್ ಅಪ್ ಅನ್ನು ಸೇರಿ. ಸೊ ರೈಟ್ ಅಪ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಅಂತ ನನ್ನ ಅಭಿಪ್ರಾಯ. Okay, well, let us move on to the next question. Derive the relation between angular acceleration and linear acceleration. ಆಗಲೇ ಹೇಳಿದ್ನಲ್ಲ, ರೊಟೇಷನಲ್ ಮೋಷನ್ ನಲ್ಲಿ ಲೀನಿಯರ್ ಮತ್ತೆ ಆಂಗ್ಯುಲರ್ ಎರಡೂ ಕ್ವಾಂಟಿಟಿಗಳು ಇರ್ತವೆ. ಈಗ ಪ್ರೀವಿಯಸ್ ಡಿರೈವೇಶನ್ ನೋಡಿದ್ವಲ್ಲ, ಲೀನಿಯರ್ ವೆಲಾಸಿಟಿ ಇತ್ತು, ಆಂಗ್ಯುಲರ್ ವೆಲಾಸಿಟಿ ಇತ್ತು. ಹಾಗೇನೆ ಇಲ್ಲಿ ಲೀನಿಯರ್ ಆಕ್ಸಿಲರೇಷನ್ ಇರುತ್ತೆ, ಆಂಗ್ಯುಲರ್ ಆಕ್ಸಿಲರೇಷನ್ ಕೂಡ ಇರುತ್ತೆ. ಹಾಗಾದ್ರೆ ಆಂಗ್ಯುಲರ್ ಆಕ್ಸಿಲರೇಷನ್ ಕಂಡುಹಿಡಿಯೋದು ಹೇಗೆ ಸರ್? ಬಹಳ ಸಿಂಪಲ್. ನಿಮಗೆ ಆಕ್ಸಿಲರೇಷನ್ ಡೆಫಿನೇಷನ್ ಗೊತ್ತಿದ್ರೆ ಸಾಕು. ಆಕ್ಸಿಲರೇಷನ್ ಅನ್ನ ಹೆಂಗೆ ಡಿಫೈನ್ ಮಾಡ್ತೀವಪ್ಪ ನಾವು? ಇಟ್ ಈಸ್ ನಥಿಂಗ್ ಬಟ್ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಲ್ವಾ? ಅಷ್ಟೇನೆ. ನೋಡಿ, ಅದೇ ಆನ್ಸರ್. ಎ ಇಸ್ ಈಕ್ವಲ್ ಟು v2 ಮೈನಸ್ v1 ಡಿವೈಡೆಡ್ ಬೈ t2 ಮೈನಸ್ t1. ನಾನು ಇಲ್ಲಿ t ಬರ್ದೆ ಅಂದ್ರೆ ಚೇಂಜ್ ಇನ್ ದ ಟೈಮ್ ಅಂತ ತಗೋಬೇಕಷ್ಟೇ, t2 ಮೈನಸ್ t1. ನೆಕ್ಸ್ಟ್ v2 ಜಾಗಕ್ಕೆ v ಇಸ್ ಈಕ್ವಲ್ ಟು ಆರ್ ಒಮೆಗಾ ಅಂತ ಗೊತ್ತಿರೋದ್ರಿಂದ v2 ಜಾಗಕ್ಕೆ r ಇಂಟು ಒಮೆಗಾ 2 ಮೈನಸ್ r ಇಂಟು ಒಮೆಗಾ 1 ಡಿವೈಡೆಡ್ ಬೈ t2 ಮೈನಸ್ t1. ಸೊ ಆ ಸ್ಟೆಪ್ ಅನ್ನು ಇಲ್ಲಿ ಬರ್ದಿದ್ದೀನಿ. ನೆಕ್ಸ್ಟ್ ಇಲ್ಲಿ ಆರ್ ಕಾಮನ್ ತಗೋತೀನಿ, ಅವಾಗ ಒಮೆಗಾ 2 ಮೈನಸ್ ಒಮೆಗಾ 1 ಡಿವೈಡೆಡ್ ಬೈ t2 ಮೈನಸ್ t1. ಆ ಸ್ಟೆಪ್ ಅನ್ನ ಇಲ್ಲಿ ಬರ್ದಿದ್ದೀನಿ. ಆಮೇಲೆ ಒಮೆಗಾ 2 ಮೈನಸ್ ಒಮೆಗಾ 1 ಬೈ t2 ಮೈನಸ್ t1, ಇದನ್ನೇ ನಾವು ಆಲ್ಫಾ ಅಂತ ಕರೆಯೋದು. ಆರ್ ಆಸ್ ಇಟ್ ಈಸ್ ಇರುತ್ತೆ. ಸೊ ಆಕ್ಸಿಲರೇಷನ್ ಈಸ್ ಈಕ್ವಲ್ ಟು ಆರ್ ಇಂಟು ಆಲ್ಫಾ. ಆ ಸ್ಟೆಪ್ ಅನ್ನ ಇಲ್ಲಿ ಬರ್ದಿದ್ದೀನಿ. ಸೊ ಇದು ಕೂಡ ಬರುವಂತ ಚಾನ್ಸ್ ಇದೆ. ಸೊ ದಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಲೀನಿಯರ್ ಅಂಡ್ ಆಂಗ್ಯುಲರ್ ಆಕ್ಸಿಲರೇಷನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಡಿರೈವ್ ಒಮೆಗಾ 1 ಇಸ್ ಈಕ್ವಲ್ ಟು ಒಮೆಗಾ ನಾಟ್ ಪ್ಲಸ್ ಆಲ್ಫಾ ಟಿ. ಇದು ಯಾವ ತರ ಅಂತಂದ್ರೆ v is equal to u plus at ತರ. v ಬಂದು ಫೈನಲ್ ವೆಲಾಸಿಟಿ, u ಬಂದು ಇನಿಷಿಯಲ್ ವೆಲಾಸಿಟಿ, a ಬಂದು ಆಕ್ಸಿಲರೇಷನ್. ಅದೇ ತರ v ಜಾಗಕ್ಕೆ ಒಮೆಗಾ 1 ಇದೆ. ಒಮೆಗಾ 1 ಈಸ್ ಫೈನಲ್ ಆಂಗ್ಯುಲರ್ ವೆಲಾಸಿಟಿ, ಒಮೆಗಾ ನಾಟ್ ಈಸ್ ಇನಿಷಿಯಲ್ ಆಂಗ್ಯುಲರ್ ವೆಲಾಸಿಟಿ, ಆಲ್ಫಾ ಈಸ್ ಆಂಗ್ಯುಲರ್ ಆಕ್ಸಿಲರೇಷನ್, ಟಿ ಈಸ್ ದ ಟೈಮ್ ಟೇಕನ್. ಇದನ್ನ ಡಿರೈವ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿಂದ ಶುರು ಆಗುತ್ತೆ ನೋಡಿ. ಆಕ್ಸಿಲರೇಷನ್ ಡೆಫಿನೆಟ್ಲಿ ಯಾವ ತರ ನಾವು ಡಿಫೈನ್ ಮಾಡ್ತೀವಿ? ಇಟ್ ಈಸ್ ನಥಿಂಗ್ ಬಟ್ ಡಿ ಒಮೆಗಾ ಬೈ ಡಿ ಟಿ, ಅಂದ್ರೆ ಚೇಂಜ್ ಇನ್ ದ ವೆಲಾಸಿಟಿ ಬೈ ಟೈಮ್ ಟೇಕನ್. ಇಲ್ಲೇ ಇದೆಯಲ್ಲ, ಇದೇ ಸ್ಟೆಪ್ ಡಿ ವಿ ಬೈ ಡಿ ಟಿ ತರಾನೇ ಆಯ್ತಲ್ವಾ?
ಆಯಿತು. ಈಗ ಡಿ ಒಮೆಗಾ ಈಸ್ ಈಕ್ವಲ್ ಟು ಆಲ್ಫಾ ಇಂಟು ಡಿ ಟಿ. ಸೊ ಡಿ ಒಮೆಗಾ ಅಂದರೆ ಒಮೆಗಾ 1 ಫೈನಲ್ ವೆಲಾಸಿಟಿ ಮೈನಸ್ ಒಮೆಗಾ ನಾಟ್ ಇನಿಷಿಯಲ್ ವೆಲಾಸಿಟಿ, ದಟ್ ಈಸ್ ಈಕ್ವಲ್ ಟು ಆಲ್ಫಾ ಇಂಟು ಡಿ ಟಿ. ಒಮೆಗಾ 1 ಈಸ್ ಈಕ್ವಲ್ ಟು ಒಮೆಗಾ ನಾಟ್ ಪ್ಲಸ್ ಆಲ್ಫಾ ಇಂಟು ಡಿ ಟಿ. ಡಿ ಟಿ ಅಂದ್ರೂ ಒಂದೇ ಅಥವಾ ಟಿ ಅಂದ್ರೂ ಒಂದೇ, ಸ್ಮಾಲ್ ಅಮೌಂಟ್ ಆಫ್ ಟೈಮ್ ಅಂತ, ಆಲ್ಫಾ ಇಂಟು ಟಿ ಅಂದ್ರೂ ಒಂದೇನೆ. ಸೊ ಅಲ್ಲಿಗೆ ಡಿರೈವೇಶನ್ ಆಗೋಯ್ತು. ಏನು ಇಲ್ಲಿ ಬರ್ದಿದ್ದೀನಲ್ಲ ಸ್ಟೆಪ್ಸ್, ಇಲ್ಲಿ ಇನ್ನೊಂದ್ಸತಿ ತೋರಿಸಿದ್ದೀನಿ. ಓಕೆ, ಅಥವಾ ಇಂಟೆಗ್ರೇಷನ್ ಮಾಡಿದ್ರು ನಡೆಯುತ್ತೆ. ಇಂಟೆಗ್ರೇಷನ್ ಮಾಡಿ ಬೇಕಾದ್ರೂ ನೀವು ಮಾಡ್ಬೋದು. ಇಲ್ಲಿ ನಾನು ಇಂಟೆಗ್ರೇಟ್ ಮಾಡಿದ್ದೀನಿ ಅಷ್ಟೇನೆ. ಸೊ ಏನು ಇಂಟೆಗ್ರೇಷನ್ ಅಂದರೆ, ಸೊ ಇಂಟೆಗ್ರಲ್ ಆಫ್ ಡಿ ಒಮೆಗಾ ಫ್ರಮ್ ಒಮೆಗಾ ನಾಟ್ ಟು ಒಮೆಗಾ 1 ದಟ್ ಈಸ್ ಈಕ್ವಲ್ ಟು ಆಲ್ಫಾ ಇಂಟು ಇಂಟೆಗ್ರಲ್ ಆಫ್ ಟಿ ಅಷ್ಟೇನೆ, ಫ್ರಮ್ 0 ಟು ಟಿ ಅಂತ. ಡಿ ಒಮೆಗಾ ಇಂಟೆಗ್ರೇಷನ್ ಅಂದರೆ ಒಮೆಗಾ ನಾಟ್ ಟು ಒಮೆಗಾ 1 ಅಂತ ಬರೀಬೇಕು. ಆಲ್ಫಾ ಇಂಟು ಇಂಟೆಗ್ರಲ್ ಆಫ್ ಟಿ ಅಂದರೆ 0 ಟು ಟಿ ಈ ಥರ ಬರೀಬೇಕು. ಸೊ ದಟ್ ಈಸ್ ಒಮೆಗಾ 1 ಮೈನಸ್ ಒಮೆಗಾ ನಾಟ್ ಈಸ್ ಈಕ್ವಲ್ ಟು ಆಲ್ಫಾ ಇಂಟು ಟಿ ಮೈನಸ್ ನಾಟ್, ದಟ್ ಈಸ್ ನಥಿಂಗ್ ಬಟ್ ಒಮೆಗಾ 1 ಈಸ್ ಈಕ್ವಲ್ ಟು ಒಮೆಗಾ ನಾಟ್ ಪ್ಲಸ್ ಆಲ್ಫಾ ಟಿ. ಅದೇ ಈಕ್ವೇಶನ್ ಬರುತ್ತೆ. ಆದರೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಈ ಸ್ಟೆಪ್ಪನ್ನು ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನಾನು ಈಗ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಇದನ್ನು ನಾನು ಇಲ್ಲಿ ರೆಡ್ ಕಲರಲ್ಲಿ ಅಂಡರ್ಲೈನ್ ಮಾಡ್ತೀನಿ, ರೆಡ್ ಕಲರಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಅದನ್ನು ಬೇಕಾದ್ರೂ ಬರ್ಕೊಳ್ಳಿ. ಜಸ್ಟ್ 1 minute. So this part is, I think, sufficient for you. Okay, well, with this let us move on to the next question. Distinguish between linear and angular velocity. ಇದು ತುಂಬಾ ಕಾಮನ್ ಕ್ವಶನ್. ಇದು ಲೀನಿಯರ್ ವೆಲಾಸಿಟಿಗೂ ಆಂಗ್ಯುಲರ್ ವೆಲಾಸಿಟಿಗೂ ಡಿಫ್ರೆನ್ಸ್ ಅನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ ಏನೇನು ಡಿಫ್ರೆನ್ಸ್ ಇದೆ? ಲೀನಿಯರ್ ವೆಲಾಸಿಟಿ, ಇಟ್ ಈಸ್ ಅ ರೇಷಿಯೋ ಆಫ್ ಚೇಂಜ್ ಇನ್ ದ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಟು ದ ಟೈಮ್ ಟೇಕನ್. ಅಂದರೆ ಇಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಅಂತ. ಆಂಗ್ಯುಲರ್ ವೆಲಾಸಿಟಿ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ. ಆಮೇಲೆ ಲೀನಿಯರ್ ವೆಲಾಸಿಟಿ ಇಸ್ ನಾಟ್ ಕಾನ್ಸ್ಟೆಂಟ್, ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಫ್ರಮ್ ಪಾಯಿಂಟ್ ಟು ಪಾಯಿಂಟ್, ವೆರಾಸ್ ಆಂಗ್ಯುಲರ್ ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್ ಎವ್ರಿವೇರ್ ಆನ್ ದ ಬಾಡಿ. Next, its direction is tangential, whereas this direction is perpendicular. ಇಲ್ಲಿ ಬರೆದು ತೋರಿಸ್ತೀನಿ ನೋಡಿ ನಾನು. ಸೊ ಒಂದು ಬಾಡಿ ರೊಟೇಟ್ ಆಗ್ತಾ ಇದೆ ಅಂತಂದ್ರೆ ಇದು ಆಕ್ಸಿಸ್, ಹೀಗೆ ಬಾಡಿ ರೊಟೇಟ್ ಆಗ್ತಾ ಇದೆ ಅಂತಂದ್ರೆ ನೀವು ಯಾವ ಪಾಯಿಂಟ್ ಅಲ್ಲಿ ತಗೊಂಡ್ರು ಕೂಡ ಅಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಅದು ಲೀನಿಯರ್ ವೆಲಾಸಿಟಿ. ಹಾಗೆ ನೋಡಿ ಇಲ್ಲಿಗೆ ಬಂದ್ರೆ ಇಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡ್ತೀರಾ, ಇದು ಲೀನಿಯರ್ ವೆಲಾಸಿಟಿ. ಇಲ್ಲಿ ಡ್ರಾ ಮಾಡ್ತೀರಾ, ದಿಸ್ ಈಸ್ ಲೀನಿಯರ್ ವೆಲಾಸಿಟಿ. ಬಟ್ ಒಮೆಗಾ ಹಂಗಲ್ಲ. ನೀವು ಯಾವ ಪಾಯಿಂಟ್ ಅನ್ನ ತಗೊಳ್ಳಿ, ಇದನ್ನ ತಗೊಳ್ಳಿ, ಯಾವ ಪಾರ್ಟ್ ಅನ್ನ ತಗೊಳ್ಳಿ, ದೇ ಆಲ್ ಆರ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್. They all have velocity along the axis of rotation. Omega is constant. ಆಮೇಲೆ v ಬಂದ್ಬಿಟ್ಟು ds by dt ಅಂತ, ಆಮೇಲೆ ಒಮೆಗಾ ಬಂದ್ಬಿಟ್ಟು d theta divided by dt ಅಂತ. ಸೊ ವೆಲಾಸಿಟಿ is defined as distance by time taken. Angular velocity is defined as angular displacement by time taken. ಸೊ ಇಲ್ಲಿ 4 ಡಿಫ್ರೆನ್ಸ್ಗಳನ್ನು ಕೊಟ್ಟಿದ್ದೀನಿ, ಇವನ್ನ ನೆನ್ಪಿಟ್ಕೊಳ್ಳಿ. ಯಾವ್ದಾದ್ರು 3 ಬರೋದ್ರೂ ನಿಮ್ಗೆ ಆ ಮಾರ್ಕ್ ಸಿಕ್ಕತ್ತೆ. Okay, let us go to the next question. Define center of mass of a rigid body. Give the expression for 2 particle and 3 particle system. Center of mass ಅಂದ್ರೆ ನಿಮಗೆ ಗೊತ್ತು, 2 ಆಬ್ಜೆಕ್ಟ್ಗಳು ದೂರ ಇದಾವೆ. ಇದ್ರದ್ದು ಮತ್ತೆ ಇದ್ರದ್ದು ಎಫೆಕ್ಟಿವ್ ಮಾಸ್ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಇದೆ ಅಂತ ತಿಳ್ಕೊಂಡ್ರೆ ಆ ಪಾಯಿಂಟ್ ಅನ್ನ ನಾವು ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಎಂಟೈರ್ ಮಾಸ್ ಅಪಿಯರ್ಸ್ ಟು ಬಿ ಕಾನ್ಸಂಟ್ರೇಟೆಡ್. ಈಗ ನಿಮ್ಮ ಹತ್ರ ಒಂದು ಸ್ಕೇಲ್ ಇದೆ ಅನ್ಕೊಳ್ಳಿ, ಸ್ಕೇಲ್ ಅನ್ನ ಕರೆಕ್ಟ್ ಮಿಡ್ಲ್ ಅಲ್ಲಿ ಇಟ್ಕೊಂಡ್ರೆ ಆ ಸ್ಕೇಲ್ ಅನ್ನ ನಾನು ಬ್ಯಾಲೆನ್ಸ್ ಮಾಡಬಹುದು. ದಟ್ ಮೀನ್ಸ್ ಸೆಂಟರ್ ಆಫ್ ಮಾಸ್ ಈಸ್ ಆಕ್ಟಿಂಗ್ ಅಟ್ ದಟ್ ಪಾಯಿಂಟ್ ಇನ್ ದಿ ಡೌನ್ವರ್ಡ್ ಡೈರೆಕ್ಷನ್. So if I give the support over there, I can balance. So the point where entire mass appears to be concentrated and the force is acting at that point. ಆಮೇಲೆ ಈ 2 ಆಬ್ಜೆಕ್ಟ್ಗಳು ಮೂವ್ ಆಗ್ತಾ ಇದ್ರು ನಾವು 2 ಆಬ್ಜೆಕ್ಟ್ ಅಂತ ತಗೊಳ್ಳಲ್ಲ, ಆ ಸೆಂಟರ್ ಆಫ್ ಮಾಸ್ ಮೂವ್ ಆಗ್ತಾ ಇದೆ ಅಂತ ತಗೊಳ್ತೀವಿ. ಇದು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಲ್ಲಿ ಬರುವಂತ ಕಾನ್ಸೆಪ್ಟ್. ಈ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಲ್ಲಿ ನಾವು ಸೈಜ್ ಅನ್ನು ಕೂಡ ಪರಿಗಣಿಸಬೇಕು. ಅದೇ ಇಂಡಿವಿಜುವಲ್ ಆಬ್ಜೆಕ್ಟ್ ಅಂತ ತಗೊಂಡಾಗ ಸೈಜ್ ಅನ್ನ ನಾವು ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಈಗ ಇಷ್ಟು ದೊಡ್ಡ ಬಾಡಿ ಇದೆ ಅಥವಾ ಇಷ್ಟು ದೊಡ್ಡ ಆಬ್ಜೆಕ್ಟ್ ಇದೆ, ಇವಕ್ಕೆಲ್ಲ ನಾವು ಸೈಜ್ ಅನ್ನ ಕನ್ಸಿಡರ್ ಮಾಡಿ ಈ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅನ್ನ ಕನ್ಸಿಡರ್ ಮಾಡಿ ಈ ಸೆಂಟರ್ ಆಫ್ ಮಾಸ್, ಸೆಂಟರ್ ಆಫ್ ಗ್ರಾವಿಟಿ ಈ ತರ ಎಲ್ಲ ಬರೀತಾ ಹೋಗ್ತೀವಿ. ಸೊ ಇಷ್ಟು ಹೇಳಿದ ಮೇಲೆ ಡೆಫಿನೇಷನ್ ಅನ್ನು ಓದೋಣ. ಏನ್ ಹೇಳುತ್ತೆ ಡೆಫಿನೇಷನ್? ಸೆಂಟರ್ ಆಫ್ ಮಾಸ್ ಈಸ್ center of mass of a particles is the
that moves as though entire mass of the system is concentrated there and all external forces were applied there. ಹೇಳಿದ್ನಲ್ಲ, ಅಲ್ಲೇ ಎಲ್ಲಾ ಮಾಸ್ ಕಾನ್ಸಂಟ್ರೇಟ್ ಆಗಿದೆಯೇನೋ ಅನ್ನೋ ತರ ಭಾಸವಾಗುತ್ತೆ. ಆಮೇಲೆ ಎಲ್ಲಾ ಫೋರ್ಸ್ ಅಲ್ಲೇ ಅಪ್ಲೈ ಆಗಿದೆಯೇನೋ ಅನ್ನೋ ತರ ನಮಗೆ ಫೀಲ್ ಆಗುತ್ತೆ. ಆ ಪಾಯಿಂಟ್ ಅನ್ನು ನಾವು ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ಈಗ ಸೆಂಟರ್ ಆಫ್ ಮಾಸ್ಗೆ ನಾನು ಎಕ್ಸ್ಪ್ರೆಷನ್ ಅನ್ನು ಬರೀತೀನಿ. ಫಸ್ಟ್ ಒಂದು ಡಯಾಗ್ರಾಮ್ ಅನ್ನು ಬರೆದು ಸೆಂಟರ್ ಆಫ್ ಮಾಸ್ ಅನ್ನು ಬರೀತೀನಿ. ನೋಡಿ, ಈ ಡಯಾಗ್ರಾಮ್ ಈ ತರ, ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಇದರ ಮಾಸ್ ಅನ್ನ ನಾನು m1 ಅಂತ ಕರಿತೀನಿ. ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇದರ ಮಾಸ್ ಅನ್ನ m2 ಅಂತ ಕರಿತೀನಿ. ಇವೆರಡು ಎಕ್ಸ್ ಆಕ್ಸಿಸ್ ಮೇಲೆ ಇದಾವೆ, ಆಯ್ತಾ. ಇಲ್ಲೆಲ್ಲೋ ಸೆಂಟರ್ ಆಫ್ ಮಾಸ್ ಇದೆ ಅಂತ ಇಟ್ಕೊಂಡ್ರೆ ಇದನ್ನ ಸಿ ಅಂತ ಕರಿತೀನಿ. ಸೊ ಇಲ್ಲಿಂದ ಅದು x1 ಡಿಸ್ಟೆನ್ಸ್ ಎಲ್ಲಿದೆ, ಇಲ್ಲಿಂದ ಅದು x2 ಡಿಸ್ಟೆನ್ಸ್ ಅಲ್ಲಿ ಇದೆ. ಅವಾಗ ಸೆಂಟರ್ ಆಫ್ ಮಾಸ್ ಬಂದ್ಬಿಟ್ಟು ದಿಸ್ ಈಸ್ ಸೆಂಟರ್ ಆಫ್ ಮಾಸ್ x. ಸೊ x ಇಸ್ ಈಕ್ವಲ್ ಟು m1 x1 plus m2 x2 divided by m1 plus m2. This is the expression for center of mass. ಕೆಲವೊಮ್ಮೆ ಏನಾಗುತ್ತೆ, ಎರಡು ಆಬ್ಜೆಕ್ಟ್ಸ್ ಸೇಮ್ ಮಾಸ್ ಇರ್ತವೆ ಅಂತ ಇಟ್ಕೊಳ್ಳಿ. ಸೇಮ್ ಮಾಸ್ ಇದ್ದಾಗ ಏನಾಗುತ್ತೆ, m1 x1 plus m1 x2 divided by m1 plus m2, that is m1 plus m1, that is equal to m1 ಕಾಮನ್ ತಗೋತೀನಿ ಮೇಲೆ, x1 plus x2 divided by 2m1 ಆಗುತ್ತೆ. m1 ಕ್ಯಾನ್ಸಲ್ ಆಗಿ ಉಳಿಯೋದು x1 plus x2 divided by 2 ಆಗುತ್ತೆ. ಇದು ಯಾವಾಗ, ಓನ್ಲಿ ವೆನ್ ಮಾಸಸ್ ಆರ್ ಸೇಮ್, ವೆನ್ ಮಾಸಸ್ ಆರ್ ಈಕ್ವಲ್ ಮಾಸ್ ಇದ್ದಾಗ, ಆಯ್ತಾ. ಇದು 2 ಬಾಡಿ ಸಿಸ್ಟಮಿಗೆ ಆಯ್ತು. 3 ಬಾಡಿ ಸಿಸ್ಟಮ್ಗೆ ಅಂದ್ರೆ ಸರ್ ಇನ್ನೂ ಒಂದು ಮಾಸ್ ಇತ್ತು ಸರ್, ಇಲ್ಲಿತ್ತು ಇನ್ನೊಂದು ಮಾಸ್ m3 ಅಂತ ಇತ್ತು. ಅವಾಗ ಏನ್ ಮಾಡಬೇಕು, ಏನಿಲ್ಲ, ಇನ್ನೊಂದು ಟರ್ಮ್ ಆಡ್ ಆಗುತ್ತೆ ಅಷ್ಟೇನೆ, ಆಯ್ತಾ. ಸೊ ಇಲ್ಲಿ ಬರ್ದಿದ್ದೀನಿ, ಅದು ಇನ್ನೊಂದ್ಸತಿ ಬರೀತೀನಿ, ಓವರ್ಲ್ಯಾಪ್ ಆಗಿದೆ. ದಟ್ ಈಸ್ m1 x1 plus m2 x2 plus m3 x3 divided by m1 plus m2 plus m3 ಅಂತ. ಓಕೆ, ಸೊ ಸೆಂಟರ್ ಆಫ್ ಮಾಸ್ ಎಷ್ಟು ಆಬ್ಜೆಕ್ಟ್ಸ್ ಆದ್ರೂ ಇರಲಿ, ಆಯ್ತಾ, ನೀವು ಬರೀಬಹುದು. ಆಮೇಲೆ ಬರೀ ಎಕ್ಸ್ ಆಕ್ಸಿಸ್ ಅಷ್ಟೇ ಅಲ್ಲ, ವೈ ಆಕ್ಸಿಸ್ಗೂ ಬರೀಬಹುದು, ಝೆಡ್ ಆಕ್ಸಿಸ್ಗೂ ಬರೀಬಹುದು. ಆಮೇಲೆ ಅಟ್ ಎ ಟೈಮ್ ಫುಲ್ ರಿಜಿಡ್ ಬಾಡಿಗೆ ಬರೀಬಹುದು. ಫುಲ್ ರಿಜಿಡ್ ಬಾಡಿಗೆ ಬರೀರಿ ಅಂದಾಗ ಏನಾಗುತ್ತೆ, ಇದು x1 ಆಗಲ್ಲ, r ಅಂತ ಆಗುತ್ತೆ. ಇಲ್ಲಿ ಬರೀತೀನಿ ಅದನ್ನ, r is equal to m1 r1 plus m2 r2 plus m3 r3 divided by m1 plus m2 plus m3. ಸರ್ ಇಲ್ಲಿ r ಅಂದ್ರೆ ಏನು ಸರ್? r ಅನ್ನೋದು ಪೊಸಿಷನ್ ವೆಕ್ಟರ್. ಪೊಸಿಷನ್ ವೆಕ್ಟರ್ ನಾವು ಯಾವಾಗ ಬರೀತೀವಿ ಗೊತ್ತಾ, ವೆನ್ ವಿ ಹ್ಯಾವ್ 3 ಕೋಆರ್ಡಿನೇಟ್ ಸಿಸ್ಟಮ್ x y z. ಅಂದ್ರೆ ಆಬ್ಜೆಕ್ಟ್ ಬರೀ ಎಕ್ಸ್ ಆಕ್ಸಿಸ್ ಕಡೆಗಿಲ್ಲ, ಬರೀ ವೈ ಆಕ್ಸಿಸ್ ಕಡೆಗಿಲ್ಲ, ಬರೀ ಝೆಡ್ ಆಕ್ಸಿಸ್ ಕಡೆಗಿಲ್ಲ, ಫುಲ್ ಎಲ್ಲಾನು ಸೇರ್ಕೊಂಡಿದೆ. ರಿಜಿಡ್ ಬಾಡಿ ಅಂದ್ರೆ ಒಂದಷ್ಟು ದಪ್ಪಗಿದೆ. ಒಂದು ನೋಡಿ ಈ ತರ, ಫಾರ್ ಎಕ್ಸಾಂಪಲ್ ಈ ಬಾಟಲ್ ತರ, ಇದು ಬರೀ ಎಕ್ಸ್ ಆಕ್ಸಿಸ್ ಕಡೆಗಿಲ್ಲ, ಈ ಕಡೆಗೆ ಒಂದು ಸ್ವಲ್ಪ ಇದೆ, ಈ ಕಡೆಗೆ ಒಂದು ಸ್ವಲ್ಪ ಇದೆ, ಈ ಕಡೆಗೆ ಒಂದು ಸ್ವಲ್ಪ ಇದೆ. ಅಂದ್ರೆ ಉದ್ದ, ದಪ್ಪ, ಅಗಲ ಎಲ್ಲಾನು ಇದ್ರೆ ಅದನ್ನ ನಾವು 3 ಡೈಮೆನ್ಷನಲ್ ಬಾಡಿ ಅಂತೀವಿ. 3 ಡೈಮೆನ್ಷನಲ್ ಬಾಡಿಗೆ ನಾವು ಈ ಫಾರ್ಮುಲಾನೇ ಬರೀಬೇಕು. ಯಾವುದು, ಇಲ್ಲಿ ಆರ್ ಅಂತ ಬರೆದಿದ್ದೀನಲ್ಲ, ಈ ಫಾರ್ಮುಲಾನೇ ಬರೀಬೇಕು. ಓಕೆ, ಬನ್ನಿ ವಿದ್ಯಾರ್ಥಿಗಳ ಮುಂದಕ್ಕೆ ಹೋಗೋಣ. ನಾನು ಇದು ಸ್ವಲ್ಪ ಎರೇಸ್ ಮಾಡ್ಕೊಂಡ್ಬಿಡ್ತೀನಿ, because the next question is going to come here, so that it will be very clearly visible if I erase this part. Okay, ನೋಡಿ next question ಬಂತು. ಏನು, obtain the expression for linear momentum of system of particles. ಏನು ಲೀನಿಯರ್ ಮೊಮೆಂಟಮ್ ಅಂದ್ರೆ, ಸರ್ ಇಟ್ ಈಸ್ ಮಾಸ್ ಇಂಟು ವೆಲಾಸಿಟಿ ಅಲ್ವಾ ಸರ್? ಕರೆಕ್ಟ್. ಅದನ್ನೇ ನಾವು ಬೇಸ್ ಆಗಿಟ್ಕೊಂಡು ಒಂದು ಡಿರೈವೇಶನ್ ಅನ್ನ ಮಾಡೋಣ. Consider n number of particles. ಒಂದೇ ಪಾರ್ಟಿಕಲ್ ಇದೆ, it is mass into velocity. If there are n number of particles, individually they are having some masses and velocities, then they all will have linear momentum. ಇವಾಗ ಈ ತರ ಒಂದು ಆಬ್ಜೆಕ್ಟ್ ಇದೆ, ಇದು ತಿರುಗ್ತಾ, ಇದಕ್ಕೊಂದು ಮಾಸ್ ಇದೆ m1, ಇದಕ್ಕೊಂದು ಮಾಸ್ ಇದೆ m2, ಇಲ್ಲೊಂದು ಆಬ್ಜೆಕ್ಟ್ ಇದೆ m3, ಇಲ್ಲಿ ಒಂದು ಆಬ್ಜೆಕ್ಟ್, ಅಂದ್ರೆ ಆಬ್ಜೆಕ್ಟಿನ ಮೇಲೆ ಇರ್ತಕ್ಕಂಥ ಬೇರೆ ಬೇರೆ ಭಾಗಗಳು ಅಷ್ಟೇನೆ. ನೋಡಿ, ಈಗ ಮೊಬೈಲ್ ಫೋನ್ ಅನ್ನ ತಗೊಂಡಿದ್ದೀನಿ, ಇದು ಫುಲ್ಲು ಸೇರಿ ಒಂದೇ ಬಾಡಿ. ಇದು ತಿರುಗಬೇಕಾದ್ರೆ ಈ ಪೋರ್ಷನ್ ತಿರುಗುತ್ತೆ, ಈ ಪೋರ್ಷನ್ ತಿರುಗುತ್ತೆ, ಈ ಪೋರ್ಷನ್ ತಿರುಗುತ್ತೆ. ಈಗ ನಾನು ತಿರುಗ್ತಾ ಇದ್ದೀನಿ ಅಂದ್ರೆ ನನ್ನ ಜೊತೆಗೆ ನನ್ನ ಕೈ ತಿರುಗುತ್ತೆ, ಕಾಲು ತಿರುಗುತ್ತೆ, ತಲೆ ತಿರುಗುತ್ತೆ, ತಲೆನಲ್ಲಿರೋ ಕಿವಿ, ಮುಖ, ಮೂಗು ಎಲ್ಲ ತಿರುಗುತ್ತೆ ಅಲ್ವಾ. ಅವಕ್ಕೆಲ್ಲನೂ ಒಂದು ಸ್ವಲ್ಪ ಮಾಸ್ ಇರುತ್ತೆ ಅಲ್ವಾ, ಸ್ವಲ್ಪ ಮಾಸ್ ಇರುತ್ತಲ್ವಾ. ಅವನ್ನ ನಾನು m1 m2 m3 ಅಂತ ತಗೊಂಡಿದ್ದೀನಿ. ದಯವಿಟ್ಟು ಒಂದು ನೆನ್ಪಿಟ್ಕೊಳ್ಳಿ, ಅವು m1 m2 m3ಗಳು ಬಿಡಿಯಾಗಿಲ್ಲ, ಒತ್ತೊತ್ತಾಗಿ ಎಲ್ಲ ಗ್ರೂಪ್ ಆಗೇ ಇದಾವೆ. ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾವು ಹಂಗೆ ತಗೋತೀವಿ ಅಷ್ಟೇನೆ, ಆಯ್ತು. ಆಮೇಲೆ ಈ ಎಲ್ಲಾ ಆಬ್ಜೆಕ್ಟ್ಗಳು ಏನು ಅಂದ್ರೆ ಒಂದಷ್ಟು ಡಿಸ್ಟೆನ್ಸ್ ಅಲ್ಲಿ ಇರ್ತವೆ. ನೋಡಿ, ಈಗ ತಿರುಗ್ತಾ ಇದೆ ಅಂದ್ರೆ ಇದು ಆಕ್ಸಿಸ್ ಆಫ್ ರೊಟೇಷನ್ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿಂದ ಇದು r1 ಡಿಸ್ಟೆನ್ಸ್ ಅಲ್ಲಿ ಇದೆ, ಇದು r2 ಡಿಸ್ಟೆನ್ಸ್ ಇದೆ, ಇದು r3 ಇದೆ,
ಇದು R4 ಇದೆ, ಅವಾಗ ಇವಕ್ಕೆಲ್ಲ ಪೊಸಿಷನ್ ವೆಕ್ಟರ್ ಬಂದು R ಆಗುತ್ತೆ ಅಲ್ವಾ. ಹಾಗಾದ್ರೆ m ಇಂಟು ಡಿ ಆರ್ ಬೈ ಡಿ ಟಿ ಮಾಡ್ತೀನಿ. m ಇಂಟು ಡಿ ಆರ್ ಬೈ ಡಿ ಟಿ ಮಾಡಿದಾಗ m1 ಇಂಟು ಡಿ ಆರ್ ಒನ್ ಬೈ ಡಿ ಟಿ. m ಅನ್ನ ಯಾಕೆ ಸರ್ ಡಿಫ್ರೆನ್ಶಿಯೇಟ್ ಮಾಡಲ್ಲ? ಯಾಕೆ ಡಿಫ್ರೆನ್ಶಿಯೇಟ್ ಮಾಡಲ್ಲ ಅಂದ್ರೆ ಮಾಸ್ ಈಸ್ ಕಾನ್ಸ್ಟೆಂಟ್, ಅದಕ್ಕೆ. ಸೊ m1 r1, m2 r2, ಆಕ್ಚುಲಿ ಇದು mr ಇಸ್ ಈಕ್ವಲ್ ಟು m1 r1 ಪ್ಲಸ್ m2 r2 ಪ್ಲಸ್ ಈ ತರ. ಈಗ ಡಿಫ್ರೆನ್ಶಿಯೇಟ್ ಮಾಡಿದಾಗ m ಇಂಟು ಡಿ ಆರ್ ಬೈ ಡಿ ಟಿ ಮಾಡಿದಾಗ m1 ಇಂಟು ಡಿ ಆರ್ ಒನ್ ಬೈ ಡಿ ಟಿ ಒನ್ ಪ್ಲಸ್ m2 ಇಂಟು ಡಿ ಆರ್ ಟು ಬೈ ಡಿ ಟಿ ಟು ಪ್ಲಸ್ m3 ಇಂಟು ಡಿ ಆರ್ ತ್ರೀ ಬೈ ಡಿ ಟಿ ತ್ರೀ ಎಟ್ಸೆಟ್ರಾ. ಆಯ್ತಾ, ಹಿಂಗೆ ಹೋಗ್ತಾ ಹೋಗುತ್ತೆ. ಬಟ್ ಎಲ್ಲದಕ್ಕೂ ಒಂದೇ ಟೈಮ್ ತಗೊಂಡಿರೋದ್ರಿಂದ D1 D2 D3 ಬೇಕಾಗೋದಿಲ್ಲ. ಡಿ ಟಿನೇ ಮಾಡ್ಕೊಂಡ್ರೆ ಆಯ್ತು. ಸೊ ಅದನ್ನೇ ನಾನು ಇಲ್ಲಿ ಬರೆದಿರೋ ಡಿ ಆರ್ ಒನ್ ಬೈ ಡಿ ಟಿ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ವೆಲಾಸಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಪಾರ್ಟಿಕಲ್ ಸರ್, v1 ಸರ್ ಅದು. ಸೊ ಅದಕ್ಕೆ ನೋಡಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೀತಿದ್ದೀನಿ. m1 ಆಸ್ ಇಟ್ ಈಸ್ ಇದೆ, ಇದು v1 ಆಗುತ್ತೆ. m2 ಆಸ್ ಇಟ್ ಈಸ್ ಇದೆ, ಇದು v2 ಆಗುತ್ತೆ. m3 ಆಸ್ ಇಟ್ ಈಸ್ ಇದೆ, ಇದು v3 ಆಗುತ್ತೆ. ಸೊ ಇಟ್ ಈಸ್ m1 v1, m2 v2, m3 v3 ಎಟ್ಸೆಟ್ರಾ. ಈ m1 v1 ಅಂದ್ರೆ ಏನು ಸರ್? ಇಟ್ ಈಸ್ ನಥಿಂಗ್ ಬಟ್ p1 ಅಷ್ಟೇನೆ. ಆಮೇಲೆ ಈ ಡಿ ಆರ್ ಬೈ ಡಿ ಟಿನ ನಾನು v ಕಾಮನ್ ಅಂತ ಬರೆದಿದ್ದೀನಿ. ಸೊ ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಏನಾಯ್ತು? m ಇಂಟು v ಕಾಮನ್ ಇಸ್ ಈಕ್ವಲ್ ಟು p1, ಇದು p2, ಇದು p3, ಹಾಗೆ p4, p5 ಎಟ್ಸೆಟ್ರಾ. ಸೊ ಇವನ್ನೆಲ್ಲ ಸೇರಿಸ್ಬಿಟ್ಟು ನಾನು p ಅಂತ ಬರೆದಿದ್ದೀನಿ. ಅಲ್ಲಿಗೆ p ಇಸ್ ಈಕ್ವಲ್ ಟು m ಇಂಟು v ಕಾಮನ್. ಸೊ ವಿದ್ಯಾರ್ಥಿಗಳೇ, ಫೈನಲ್ ಈಕ್ವೇಶನ್ ಒಂದೇ ತರನೇ. ಯಾವ ತರ? ಮೊಮೆಂಟಮ್ ಇಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿನೇ. ಅದಿಲ್ಲಿ ಮಾಸ್ ಬಂದು ಟೋಟಲ್ ಮಾಸ್, ವೆಲಾಸಿಟಿ ಅಂದ್ರೆ ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್ ಅಂತ. ಅಂದ್ರೆ ಕಾಮನ್ ಅಲ್ಲ, ಅಲ್ಲಿ ಸೆಂಟರ್ ಆಫ್ ಮಾಸ್ ಅಂತ ಅರ್ಥ. ಸೊ ಇದು ಸೆಂಟರ್ ಆಫ್ ಮಾಸ್ಗೂ ವೆಲಾಸಿಟಿಗೂ ಮತ್ತೆ ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್ಗೂ ಮೊಮೆಂಟಮ್ಗೂ ಇರೋ ರಿಲೇಷನ್, ಅಥವಾ ಇಂಡೈರೆಕ್ಟ್ಲಿ ಇಟ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ಲೀನಿಯರ್ ಮೊಮೆಂಟಮ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರೋ ಕ್ವಶನ್ಸ್ ಅನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.